ಹಲೋ ಎಲ್ರಿಗೂ ನಮಸ್ಕಾರ. ಅನ್ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಮಶಾಕ್. ಸೊ ಫ್ರೆಂಡ್ಸ್, ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಒಂದು ಅತ್ಯುತ್ತಮವಾದ ಆನ್ಲೈನ್ ಲರ್ನಿಂಗ್ ಪ್ರೋಗ್ರಾಮ್ ಆಗಿದೆ. ನೀವು ಇಲ್ಲಿ ಹಲವಾರು ಕೋರ್ಸ್ ಪಡೆದುಕೊಳ್ಳಬಹುದು. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಫ್ರೀ ಮತ್ತು ಪ್ಲಸ್ ಮಧ್ಯೆ ಅಂತ ವ್ಯತ್ಯಾಸ ಅಂತಂದ್ರೆ, ಫ್ರೀ ಇಲ್ಲಿ ನಿಮ್ಗೆ ಲಿಮಿಟೆಡ್ ಸಿಲೆಬಸ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ, PDF ನೋಟ್ಸ್ ಇರ್ತವೆ, ಡೌಟ್ ಕ್ಲಿಯರ್ಗಳು ಬಹಳಷ್ಟು ಕಡಿಮೆ ಇರ್ತವೆ. ಆದ್ರೆ ಪ್ಲಸ್ ಅಲ್ಲಿ ಅನ್ಲಿಮಿಟೆಡ್ ಅಂತ ಸಿಲೆಬಸ್, ಅನ್ಲಿಮಿಟೆಡ್ ಅಂತ ಪ್ರಾಕ್ಟೀಸ್ ಟೆಸ್ಟ್, ನಂತರ ಅನ್ಲಿಮಿಟೆಡ್ ಅಂತ PDF ನೋಟ್ಸ್ಗಳು, ನಂತರ ರೆಗ್ಯುಲರ್ ಡೌಟ್ ಸೆಷನ್ ಕ್ಲಿಯರ್ಗಳು ಬಹಳಷ್ಟು ಇರ್ತವೆ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಪ್ಲಸ್ ಫೀಚರ್ಸ್ ನೋಡೋದಾದ ಅಂತ ಹೇಳಿದ್ರೆ, ನಿಮಗೆ ಟಾಪ್ ಮತ್ತು ಫೇವರೇಟ್ ಎಜುಕೇಟರ್ ಮುಖಾಂತರ ಪಾಠ ಕಲ್ಕೋಬಹುದು. ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ ಮುಗಿಸ್ಕೊಡಲಾಗುತ್ತದೆ. ನಿಮ್ಮ ಡೌಟ್ ಸಂಪೂರ್ಣವಾಗಿ ಕ್ಲಿಯರ್ ಮಾಡಲಾಗುತ್ತದೆ. ಸಿಲೆಬಸ್ ಸಂಪೂರ್ಣವಾಗಿ ಹೇಳ್ಕೊಡಲಾಗುತ್ತದೆ. ಫ್ರೀ ಟೆಸ್ಟ್ ಇರ್ತವೆ, ಮಾಕ್ ಟೆಸ್ಟ್ ಇರ್ತವೆ, ಸ್ಟಡಿ ಮೆಟೀರಿಯಲ್ ಉಚಿತವಾಗಿ ಸಿಗುತ್ತೆ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಪ್ಲಸ್ ಫೀಚರ್ಸ್ ಬಹಳಷ್ಟು ಅಪ್ಡೇಟ್ ಆಗಿದ್ದಾವೆ. ದಯಮಾಡಿ ಇದನ್ನ ಎಲ್ಲರೂ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಆಪ್ ಅನ್ನ. ಇವೆಲ್ಲ ಇಂಡಿಯಾದ ಟಾಪ್ ಮೋಸ್ಟ್ ಎಜುಕೇಟರ್ ಕರ್ನಾಟಕ ಲೆವೆಲ್ ಇವರೆಲ್ಲ ಇರ್ತಾರೆ, ಅವ್ರ ಜೊತೆ ನಾವು ಕೂಡ ಇರ್ತೇವೆ. ಸೊ ಟೆಸ್ಟ್ ಸಿರೀಸ್ ನೋಡೋದು ಅಂತ ಹೇಳಿದ್ರೆ, ಲರ್ನಿಂಗ್ ಆಪ್ ಲಕ್ಷ ಅಂತ ಹೇಳಿ T20 ಲಕ್ಷ ಅಂತ ಹೇಳಿ ಉಚಿತವಾದ ಟೆಸ್ಟ್ ಸಿರೀಸ್ ಇರ್ತಿದೆ. ಇದನ್ನ ಉಚಿತವಾಗಿ ಪಡ್ಕೋಬಹುದು, ಎನ್ರೋಲ್ ಮಾಡ್ಕೋಬಹುದು. ಅದ್ರ ಜೊತೆಗೆ PS ಮತ್ತು PC ಗೋಸ್ಕರ ಪ್ರತಿ ರವಿವಾರಕ್ಕೊಂದ್ಸಲ, ಅದ್ರ ಜೊತೆಗೆ SDA ಗೋಸ್ಕರ ಉಚಿತವಾದ ಮಾಕ್ ಟೆಸ್ಟ್ ಗಳು ನಡೆಸಿದ್ದಾವೆ, ಟೆಸ್ಟ್ ಸಿರೀಸ್ಗಳು. ಅವುಗಳನ್ನು ಉಚಿತ ಪಡ್ಕೋಬೇಕು. ಸೊ ನೀವು ಪಡ್ಕೋತಿರುವಾಗ ಯಾವ್ದಾದ್ರು ಅನ್ಲಾಕ್ ಕೋಡ್ ಕೇಳಿದ್ರೆ ಅಂತ ಹೇಳಿದ್ರೆ, ನನ್ನ ಕೋಡ್ ಆದಂತಹ SPMSK ಕೋಡ್ ಯೂಸ್ ಮಾಡ್ಕೊಳ್ರಿ. ಉಚಿತವಾದಂತಹ ಕ್ಲಾಸ್ ಅನ್ನ ಪಡ್ಕೊಳ್ಳಿ. ಓಕೆ. ಸೊ ಆಕರ್ಷಕ ಬಹುಮಾನ ಇರುತ್ತೆ, ಯಾರಲ್ಲಿ ಫಸ್ಟ್ ಬರ್ತಾರೆ ಅಂತ ಹೇಳಿ ಟಾಪ್ 20 ಬಂದವರಿಗೆ ಆಕರ್ಷಕ ಬಹುಮಾನ ಇರುತ್ತೆ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನಿಮಗೆ ಬಹಳಷ್ಟು ಕೋರ್ಸ್ ಗಳಿದಾವೆ. ಟಾರ್ಗೆಟ್ PS ಅಂತ ಹೇಳಿ PSI ಗೋಸ್ಕರ 24ಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಇದೇ ತಿಂಗಳು. ಮಿಷನ್ KS ಅಂತ ಹೇಳಿ ಕಾಡಂಬಳದಲ್ಲೂ, ಪಂಚಾಯತ್ ಅಂತ PDO ಗೋಸ್ಕರ, ನಂತರ ವೈಸಳ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಗೋಸ್ಕರ ಮಿಷನ್ KS ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ 26ಕ್ಕೆ ಆಗಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಏನಾದ್ರೂ ಕೋರ್ಸ್ ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ರೆಫರಲ್ ಕೋಡ್ ಆದಂತಹ MSK10 ಅಥವಾ SPMSK ಅಂತ ಯೂಸ್ ಮಾಡಿದ್ರೆ 10% ರಿಯಾಯಿತಿ ಸಿಗುತ್ತೆ. ಹೆಚ್ಚಿನ ರಿಯಾಯಿತಿಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಒಂದು ಹೊಸ ಫೀಚರ್ ಇದೆ. ಏನಂತ ಹೇಳಿದ್ರೆ, ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಡಲಾಗುತ್ತೆ ಬಕ್ಸ್ ಬೌಂಟಿ ಅಂತ ಹೇಳಿ. ಈ ಪ್ರೋಗ್ರಾಮ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಏನಾದ್ರೂ ಇಶ್ಯೂಗಳಿತ್ತು, ಪ್ರಾಬ್ಲಮ್ಗಳಿತ್ತು, ಅಥವಾ ಏನಾದ್ರು ಸಮಸ್ಯೆಗಳಿತ್ತು, ಅಥವಾ ಏನಾದ್ರೂ ಅಭಿಪ್ರಾಯ ಕೊಡಬೇಕು, ಸಜೆಷನ್ ಕೊಡಬೇಕು ಅನ್ಅಕಾಡೆಮಿ ಅಂತ ಇದ್ರೆ, ನೀವು ಇದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಹೇಳ್ಬಹುದು ಅದರಲ್ಲಿ. ಸೊ ನಿಮ್ಮ ಒಂದು ಇದರ ಮುಖಾಂತರ ಆಕರ್ಷಕ ಬಹುಮಾನ, ಪ್ರತಿಯೊಂದಕ್ಕೂ ಕೂಡ ಆಕರ್ಷಕ ಬಹುಮಾನ ಗೆಲ್ಲಬಹುದು. ಸೊ ಹಾಗಾಗಿ ಈ ಕೂಡಲೇ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಲಿಂಕಿಗೆ ಹೋಗಿ ಅದನ್ನ ನೋಡ್ಕೊಂಡು, ಸೊ ನೀವು ಅದರಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಅಭಿಪ್ರಾಯ, ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ, ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ. ಓಕೆ. ಆಕರ್ಷಕ ಬಹುಮಾನ ಗೆಲ್ಲಿ. ಸೊ ಇಷ್ಟೆಲ್ಲ ಅನುಕೂಲ ಅಂತ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನೀವು ಯಾವ್ದಾದ್ರು ಕೋರ್ಸ್ ಅಂತ ತೆಗೆದುಕೊಳ್ಳೋದು ಬಹಳಷ್ಟು ಉತ್ತಮ. ಸೊ ಯಾವುದೇ ಕೋರ್ಸ್ ಅನ್ನು ಪರ್ಚೇಸ್ ಮಾಡ್ತಿರುವಾಗ ಇಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಗಳಿದಾವೆ. ಯಾವುದೇ ಕೋರ್ಸ್ ಅನ್ನು ಪರ್ಚೇಸ್ ಮಾಡ್ತಿರುವಾಗ ನನ್ನ ರೆಫರಲ್ ಕೋಡ್ ಅಂತ SPMSK ಅಥವಾ MSK10 ಅಂತ ಕೂಡ ಯೂಸ್ ಮಾಡಿ 10% ರಿಯಾಯಿತಿ ಪಡ್ಕೊಳ್ಳಿ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್, ಒಂದ್ ಸೆಕೆಂಡ್. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನಿಮ್ಗೆ ಬಹಳಷ್ಟು ಕೋರ್ಸ್ಗಳು ಸಿಗ್ತವೆ. ಸೊ ನನ್ನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಹೆಸರು ಮಶಾಕ್ ಅಂತ ಹೇಳಿ. ಓಕೆ. ಲಾಲೆ ಮಶಾಕ್ ಅಬ್ದುಲ್ ರೆಹಮಾನ್ ಅಂತ ನನ್ನ ಪ್ರೊಫೈಲ್ ನೇಮ್ ಇರುತ್ತೆ. ನಂತರ ನಾನು KS ಮೇನ್ಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಬರ್ತಿದ್ದೇನೆ. MA ಇನ್ ಪೊಲಿಟಿಕಲ್ ಸೈನ್ಸ್ ಆಗಿದೆ, BA ಗ್ರಾಜುಯೇಷನ್ ಆಗಿದೆ, 3 ವರ್ಷಕ್ಕಿಂತ ಹೆಚ್ಚು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, 5 ವರ್ಷಕ್ಕಿಂತ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಜ್ಞಾನವಿದೆ. ಸೊ ನಾನು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಭಾರತದ ಸಂವಿಧಾನ, ಭಾರತದ ಆರ್ಥಿಕತೆ, ಪ್ರಚಲಿತ ವಿದ್ಯಮಾನಗಳು, GK ಮತ್ತು ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ಪಾಠ ಮಾಡ್ತಾನೆ. ಸೊ ಡೈಲಿ ನನ್ನ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಡೈಲಿ 8 ಗಂಟೆಗೆ ನನ್ನ ಕ್ಲಾಸ್ ಇರುತ್ತೆ. ಸೊ ತಪ್ಪದೆ ಎಲ್ಲರೂ ಬನ್ನಿ ಆ ಕ್ಲಾಸಿಗೆ. ಉಚಿತವಾಗಿರುತ್ತೆ, ಅದು ಸ್ಪೆಷಲ್ ಕ್ಲಾಸ್ ಉಚಿತವಾಗಿರುತ್ತೆ. ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಡೈಲಿ 8 ರಿಂದ 9 ಇರುತ್ತೆ. ತಪ್ಪದೆ ಆ ಕ್ಲಾಸಿಗೆ ಬಂದು ಜಾಯ್ನ್ ಆಗಿ ಬಹಳಷ್ಟು ಅದ್ಭುತವಾದಂತಹ ಜ್ಞಾನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಮುಖಾಂತರ ಏನೆಲ್ಲ ಪಡ್ಕೋಬಹುದು ಅಂತ ಹೇಳಿದ್ರೆ, ಡೈಲಿ ಲೈವ್ ಕ್ಲಾಸ್ ಪಡ್ಕೋಬಹುದು, ಲೈವ್ ಟೆಸ್ಟ್ ಮತ್ತು ಕ್ವಿಜಸ್ ಪಡ್ಕೋಬಹುದು, ಸ್ಟ್ರಕ್ಚರ್ ಕೋರ್ಸ್ ಪಡ್ಕೋಬಹುದು, ಅನ್ಲಿಮಿಟೆಡ್ ಆಕ್ಸೆಸ್ ಪಡ್ಕೊಳ್ಬಹುದು. ಇವರೆಲ್ಲ ಟಾಪ್ ಎಜುಕೇಟರ್ ಇರ್ತಾರೆ. ಈ ರೀತಿ ಕಾನ್ಫರೆನ್ಸ್ ಸಿಲೆಬಸ್ ಇರುತ್ತೆ. ಅನ್ಅಕಾಡೆಮಿ ಅಡ್ವಾಂಟೇಜ್ಗಳು, ಅನುಕೂಲಗಳು ನೋಡೋದು ಅಂತ ಹೇಳಿದ್ರೆ, ನಿಮಗೆ ಹೊಂದಾಣಿಕೆ ಆಗೋ ಟೈಮ್ ಪ್ರಕಾರ ಕ್ಲಾಸ್ ಅನ್ಕೋಬಹುದು, ಯಾವುದೇ ಮಾತೃಭಾಷೆ ನೋಡ್ಕೋಬಹುದು, ಯಾವುದೇ ಸಮಯದಲ್ಲಿ ಕುಳಿತು ಎಲ್ಲೇ ಕುಳಿತು ಕ್ಲಾಸ್ ಅನ್ಕೋಬಹುದು, ನಮ್ಮ ಎಜುಕೇಟರ್ ಜೊತೆ ಇಂಟರಾಕ್ಟ್ ಆಗಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರು ಸೊ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು, ಆನ್ಸರ್ ಗಳನ್ನ ಲೈವ್ ಆಗಿ ಕ್ಲೋಲ್ ಮಾಡಬಹುದು. ನಂತರ ಲೈವ್ ಟೆಸ್ಟ್ ಮತ್ತು ಕ್ವಿಜಸ್ ಇರ್ತವೆ, ಡೀಟೇಲ್ ರಿಪೋರ್ಟ್ ಇರುತ್ತೆ, ಅನಾಲಿಸಿಸ್ ಇರುತ್ತೆ, PDF ಮೆಟೀರಿಯಲ್ ಮತ್ತು ನೋಟ್ಸ್ ಗಳು ಬಹಳಷ್ಟು ಉಚಿತವಾಗಿ ಸಿಗ್ತವೆ. ಸೊ ಬೇರೆ ಬೇರೆ ಕೋರ್ಸ್ ಗಳಿದಾವೆ. ಯಾವುದೇ ಕೋರ್ಸ್ ಅನ್ನು ಪರ್ಚೇಸ್ ಮಾಡ್ತಿರುವಾಗ ನನ್ನ ರೆಫರಲ್ ಕೋಡ್ ಆದಂತಹ SPMSK ಅಥವಾ MSK10 ಕೋಡ್ ಅನ್ನು ಯೂಸ್ ಮಾಡಿ 10% ರಿಯಾಯಿತಿ ಪಡೆದುಕೊಳ್ಳಿ ಈ ಕೂಡಲೇ. ಓಕೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲಾ ಕ್ಲಾಸಸ್ ಅವೈಲೇಬಲ್ ಇರ್ತವೆ. ಹಳೆ ಕ್ಲಾಸ್ಗಳು ನೋಡ್ಕೋಬಹುದು. ಉಚಿತವಾದ ಫ್ರೀ ಆದಂತಹ ಟೆಸ್ಟ್ಗಳು ಮತ್ತು ಕ್ಲಾಸಸ್ಗಳು ನೋಡ್ಕೋಬಹುದು. PSI, PC, FE, SDA, ಎಲ್ಲಾ ಎಕ್ಸಾಮ್ಗೋಸ್ಕರ ನಿಮ್ಗೆ ಇದಾವೆ. ಸೊ ಯಾವುದೇ ಕೋರ್ಸ್ ಅನ್ನ
ಉಚಿತವಾಗಿ ನೋಡ್ಬೇಕಂತ ಹೇಳಿದ್ರೆ, ಉಚಿತ ಪಡ್ಕೋಬೇಕಂತ ಹೇಳಿದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೋಬೇಕು, ಸೈನ್ ಇನ್ ಮಾಡಬೇಕು, ಕರ್ನಾಟಕ PCS ಅಂತ ಓದ್ಕೊಡ್ಬೇಕು, ಫ್ರೀ ಲೈವ್ ಕ್ಲಾಸ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ನಿಮಗೆ ಈ ರೀತಿ ಯಾವುದೇ ಟೆಸ್ಟ್ ಮೇಲೆ ಯಾವುದೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅನ್ಲಾಕ್ ಕೋಡ್ ಕೇಳುತ್ತೆ. ಆಗ ನನ್ನ ಕೋಡ್ ಆದಂತ SPMS ಕೋಡ್ ಅನ್ನು ಯೂಸ್ ಮಾಡಿ ಓಕೆ ಉಚಿತವಾದಂತ ಕ್ಲಾಸ್ ಮತ್ತು ಟೆಸ್ಟ್ ಪಡೆದುಕೊಳ್ಳಿ. ಸೊ ಪ್ಲಸ್ ಫೀಚರ್ಸ್ ಗೊತ್ತಿದೆ. ಸೊ ಇಷ್ಟೆಲ್ಲ ಅನುಕೂಲ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನೀವು ಯಾವ್ದಾದ್ರು ಕೋರ್ಸ್ ಅನ್ನು ತೆಗೆದುಕೊಳ್ಳೋದು ಬಹಳಷ್ಟು ಉತ್ತಮ. ಸೊ ಯಾವುದೇ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿರುವಾಗ ನನ್ನ ರೆಫರಲ್ ಕೋಡ್ ಅಂತ SPMS ಕೋಡ್ ಯೂಸ್ ಮಾಡಿ 10% ರಿಯಾಯಿತಿ ಪಡೆದುಕೊಳ್ಳಿ. ಸೊ ಹೆಚ್ಚಿನ ರಿಯಾಯಿತಿ ಬೇಕಂತಂದ್ರೆ ಆ 10% ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಈ ಕೋಡ್ ಆದ್ರೂ ಯೂಸ್ ಮಾಡಿ ಅಥವಾ MSK10 ಅನ್ನೋ ಕೋಡ್ ಯೂಸ್ ಮಾಡಿ. ಓಕೆ, ಯಾವ್ದಾದ್ರು ಕೋಡ್ ಯೂಸ್ ಮಾಡ್ಕೊಂಡ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾಕೆ ಕೋಚಿಂಗ್ ತಗೋಬೇಕಂತ ಹೇಳಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಕುಳಿತಲ್ಲೇ ಕೋಚಿಂಗ್ ಕೊಡ್ತಾರೆ. ಒಂದು ಟಾಪ್ ಎಜುಕೇಟರ್ ಪಾಠ ಮಾಡ್ತಾರೆ, ಸಬ್ಜೆಕ್ಟ್ ಪ್ಲಸ್ ಎಕ್ಸಾಮ್ ಎಕ್ಸ್ಪರ್ಟ್ಸ್ ಗಳು ಟೀಚ್ ಮಾಡ್ತಾರೆ ನಿಮಗೆ, ಮತ್ತೆ ಅತ್ಯಂತ ಕಡಿಮೆ ಬೆಲೆ ನಿಮಗೆ ಕೋಚಿಂಗ್ ಸಿಗುತ್ತೆ. ಸೊ ಈ ಕೂಡಲೇ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ, ಈ ಕೂಡಲೇ ಅಡ್ಮಿಷನ್ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ, ಒಂದ್ ಸೆಕೆಂಡು, ಸಾರ್ಕ್ನ ಬಗ್ಗೆ ಸುಮಾರು 35 ವರ್ಷ ಆಯ್ತು. ಸಾರ್ಕ್ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು? 35 ವರ್ಷ ಆಯ್ತು. ಆ 35 ವರ್ಷದ ನೆನಪಿನಲ್ಲಿ ಇವತ್ತು ಸಾರ್ಕ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತಾನೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಫ್ ವ್ಯೂ ಇಂದ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಆರಾಮಾಗಿ ಸಲೀಸಾಗಿ ಆನ್ಸರ್ ಮಾಡಬಹುದು. ಓಕೆ, ಸೊ ಸಾರ್ಕ್ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಇದು ಸ್ಥಾಪನೆಯಾಗಿ ಈ ವರ್ಷಕ್ಕೆ ಎಷ್ಟು ವರ್ಷ ಆಯ್ತು ಅಂತಂದ್ರೆ 35 ವರ್ಷಗಳಾಯ್ತು. ಎಷ್ಟು ವರ್ಷ ಆಯ್ತು? 35 ವರ್ಷಗಳಾಯ್ತು. ಸೊ ಹಾಗಾಗಿ ಆ ಒಂದು ಇದರ ಮೇಲೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಗಳನ್ನ, ವೆರಿ ಇಂಪಾರ್ಟೆಂಟ್ ಸಾರ್ಕಿನ ಬಗ್ಗೆ ಎಲ್ಲ ಪ್ರತಿಯೊಂದು ಕೂಡ ಇಂಚು ಕೂಡ ಇಲ್ಲೇ ವಿವರ ಕೊಡ್ತಾನೆ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ಸ್ಗೆ ಕೇಳುವಂಥದ್ದು ಕಾಮನ್ ಆಗಿ ಸಾರ್ಕ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ, ಡಿಫ್ರೆಂಟ್ ಆಗಿರೋ ಪ್ರಶ್ನೆಗಳು ಕೂಡ ಬರ್ತಾವೆ. ಸೊ ನಿಮಗೆ ಈಸಿ ಹಿಡ್ಕೊಂಡು, ಎವರೇಜ್ ಹಿಡ್ಕೊಂಡು, ಮೀಡಿಯಂ ಹಿಡ್ಕೊಂಡು ನಿಮಗೆ ಟಫ್ ಇರುವಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬಹುದು, ಅಡ್ವಾನ್ಸ್ ಪ್ರಶ್ನೆಗಳನ್ನ ಅಂತ ಹೇಳಿ ಡಿಸ್ಕಸ್ ಮಾಡ್ತಾನೆ. ಸಾರ್ಕ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ. ಸೊ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ, ತಪ್ಪದೆ ನೋಡ್ಕೊಳ್ಳಿ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ಈ ಒಂದು ಹಾಫ್ ಅನ್ ಅವರ್ ಅಥವಾ ಈ ವಿಡಿಯೋವರೆಗೆ ನೋಡ್ಕೊಂಡ್ರು ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಬಹಳಷ್ಟು ಸರಳವಾಗುತ್ತೆ. ಪಕ್ಕ ಸಾರ್ಕ್ ಮೇಲೆ ಮಿನಿಮಮ್ ಒಂದು ಕ್ವಶನ್ ಬಂದೇ ಬರುತ್ತೆ ಯಾವುದೇ ಎಕ್ಸಾಮ್ಸ್ ಅಲ್ಲಿ. ಸೊ ಈ ವರ್ಷ ಬರುವಂತ ಚಾನ್ಸಸ್ ಬಹಳ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸಾರ್ಕ್ ಅಂತ ಹೇಳಿದ್ರೆ ಏನು ಅಂತ ಬರುತ್ತೆ. ಸಾರ್ಕ್ ಅಂತ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಹೇಳಿ, ರೀಜನಲ್ ಕೋಆಪರೇಷನ್. ಓಕೆ, ರೀಜನಲ್ ಕೋಆಪರೇಷನ್ ಅಂತ ಹೇಳಿದ್ರೆ ಪ್ರಾದೇಶಿಕ, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಒಕ್ಕೂಟ ಅಂತ ಹೇಳಿ. ಓಕೆ ರೀ, ಸಾರ್ಕ್ ಅಂತ ಹೇಳಿದ್ರೆ. ಹಾಗಾದ್ರೆ ಸಾರ್ಕ್ ಯಾವಾಗ ಸ್ಥಾಪನೆ ಆಗಿದೆ ಪ್ರಶ್ನೆ ಬರುತ್ತೆ ನಿಮ್ಗೆ. ಯಾವಾಗ ಸ್ಥಾಪನೆ ಆಯ್ತು? 1985 ಡಿಸೆಂಬರ್ 8ಕ್ಕೆ ಸ್ಥಾಪನೆ ಆಗುತ್ತೆ. ಡಿಸೆಂಬರ್ 8ಕ್ಕೆ ಸಾರ್ಕ್ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಈ ದಿನವನ್ನ ಏನೆಂದು ಆಚರಣೆ ಮಾಡ್ತಾರೆ ಅಂತ, ಸಾರ್ಕ್ನ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ರಿ, 8 ರಾಷ್ಟ್ರಗಳ ಸ್ನೇಹ ಸಂಬಂಧ ದಿನ ಅಥವಾ 8 ರಾಷ್ಟ್ರಗಳ ದಿನ ಅಥವಾ 8 ರಾಷ್ಟ್ರಗಳ ಸ್ನೇಹ ಸಂಬಂಧ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸಾರ್ಕ್ ಯಾವುದು? ಡಿಸೆಂಬರ್ 8ಕ್ಕೆ ಪ್ರತಿ ವರ್ಷವಾಗಿ. ಹಾಗಾದ್ರೆ ಸಾರ್ಕ್ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಪ್ರಶ್ನೆ ಬರುತ್ತೆ. ಎಲ್ಲಿ ಸ್ಥಾಪನೆ ಆಯ್ತು ಸಾರ್ಕ್? ಎಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ, ಸಾರ್ಕ್ ಎಲ್ಲಿ ಸ್ಥಾಪನೆ ಆಯ್ತು? ಢಾಕಾದಲ್ಲಿ ಸ್ಥಾಪನೆ ಆಯ್ತು. ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ ಆಯ್ತು. ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 1985 ಡಿಸೆಂಬರ್ 8ಕ್ಕೆ ಸ್ಥಾಪನೆ ಆಯ್ತು. ಓಕೆ, ಹಾಗಾದ್ರೆ ಪ್ರಶ್ನೆ ಏನ್ ಬರ್ತಂತ ಹೇಳಿದ್ರೆ, ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ? ಸಾರ್ಕ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಎಲ್ಲಿದೆ ಅಂತ ಹೇಳಿದ್ರೆ ಅದು ಎಲ್ಲಿದೆ? ಕಠ್ಮಂಡುದಲ್ಲಿದೆ. ಕಠ್ಮಂಡು ಎಲ್ಲಿ ಬರುತ್ತೆ? ಕಠ್ಮಂಡುದಲ್ಲಿದೆ. ನೇಪಾಳದಲ್ಲಿ ಬರುವಂತದ್ದು ಕಠ್ಮಂಡು. ಓಕೆ, ನೇಪಾಳದಲ್ಲಿ ಬರುತ್ತೆ. ಹಾಗಾದ್ರೆ ಸಾರ್ಕ್ನ ಸ್ಥಾಪನೆ ಆಗಿತ್ತು 1985ರಲ್ಲಿ. ಹಾಗಾದ್ರೆ ಸಾರ್ಕ್ನ ಹೆಡ್ ಕ್ವಾರ್ಟರ್, ಮುಖ್ಯ ಕಚೇರಿ ಸ್ಥಾಪನೆ ಆಗಿದ್ದು ಕಠ್ಮಂಡುದಲ್ಲಿ ಎಷ್ಟರಲ್ಲಿ? 1987ರಲ್ಲಿ. ಸರಿಯಾಗಿ ನೆನಪಿಟ್ಕೊಂಡ್ರೆ 1987 ಜನವರಿಲಿ ಸ್ಥಾಪನೆ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸಾರ್ಕ್ನ ಮುಖ್ಯ ಕಚೇರಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. ಮುಖ್ಯ ಕಚೇರಿ ಸ್ಥಾಪನೆ ಆಗಿದ್ದು 1987 ಜನವರಿಲಿ ಆಗಿದೆ. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾರ್ಕ್ ಸ್ಥಾಪನೆ ಆಗಿರುವಂತದ್ದು ಬಹಳಷ್ಟು ಮಂದಿ ಕನ್ಫ್ಯೂಸ್ ಮಾಡ್ಕೋತಾರೆ. ಏನಂತ ಹೇಳಿದ್ರೆ, ಸಾರ್ಕ್ ಸ್ಥಾಪನೆ ಆಗಿರುವಂತದ್ದು ಢಾಕಾದಲ್ಲಿ, ಹಾಗಾಗಿ ಕೇಂದ್ರ ಕಚೇರಿಗಳು ಢಾಕಾದಲ್ಲಿ ಇರ್ತಂತ ತಿಳ್ಕೊಂಡ್ರೆ ಇಲ್ಲ, ಕೇಂದ್ರ ಕಚೇರಿಯಲ್ಲಿ ಇಲ್ಲ. ಸಾರ್ಕ್ ಸ್ಥಾಪನೆ ಆಗಿದ್ದು 1985 ಢಾಕಾದಲ್ಲಿ. ಆದರೆ ಅದರ ಮುಖ್ಯ ಕಚೇರಿಯು ಕಠ್ಮಂಡುವಿನಲ್ಲಿ, ನೇಪಾಳದ ಕಠ್ಮಂಡುವಿನಲ್ಲಿ 1987 ಜನವರಿಗೆ ಸ್ಥಾಪನೆ ಮಾಡಲಾಯಿತು. ಇದನ್ನ ಕ್ಲಾರಿಫಿಕೇಶನ್ ಸರಿಯಾಗಿ ಮಾಡಿಕೊಳ್ರಿ. ಹಾಗಾದ್ರೆ ಸಾರ್ಕ್ ದೇಶದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ?
ಸಾರ್ಕ್ ದೇಶ ಶಾರ್ಕ್ ಒಕ್ಕೂಟದಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಎಷ್ಟು ರಾಷ್ಟ್ರಗಳಿದಾವೆ? 8 ರಾಷ್ಟ್ರಗಳಿದಾವೆ. ಎಷ್ಟು? 8 ರಾಷ್ಟ್ರಗಳಿದಾವೆ ಸಾರ್ಕ್ ಕಂಟ್ರಿಯಲ್ಲಿ. ಹಾಗಾದ್ರೆ ಇದನ್ನೇನಂತ 8 ರಾಷ್ಟ್ರಗಳನ್ನ ಸರಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಎಂ ಬಿ ಬಿ ಎಸ್ ಪೇನ್ ಅಂತ ಹೇಳಿ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಎಂ ಬಿ ಬಿ ಎಸ್ ನ ನೋವು ಅಂತ ಹೇಳಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಸೊ ಈ ಫಾರ್ಮುಲಾ ಏನ್ ಅಂತ ಹೇಳಿದ್ರೆ ಇದರ ಅರ್ಥ ಸಾರ್ಕ್ ಅಲ್ಲಿ ಒಟ್ಟಾರೆ ಎಷ್ಟು ರಾಷ್ಟ್ರಗಳಿದಾವೆ? 8 ರಾಷ್ಟ್ರಗಳಿದಾವೆ. ಹಾಗಾದ್ರೆ ಆ ರಾಷ್ಟ್ರಗಳು ಎಂ ಅಂತ ಹೇಳಿ ಒಂದು ಫಸ್ಟ್ ಯಾವುದು ಎಂ ಅಂತ ಹೇಳಿದ್ರೆ ಮಾಲ್ಡೀವ್ಸ್, ಮಯನ್ಮಾರ್ ಅಲ್ಲ ಮಾಲ್ಡೀವ್ಸ್. ಓಕೆ, ಮಾಲ್ಡೀವ್ಸ್ ಮೊದಲನೇ ರಾಷ್ಟ್ರ. ಬಿ ಅಂತ ಹೇಳಿದ್ರೆ ಭೂತಾನ್. ಯಾವುದು? ಬಿ ಅಂತ ಹೇಳಿದ್ರೆ ಭೂತಾನ್. ಓಕೆ, ಇನ್ನೊಂದು ಬಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ್. ಇನ್ನೊಂದು ಬಿ ಅಂತ ಹೇಳಿದ್ರೆ ಬಾಂಗ್ಲಾದೇಶು. ಎಸ್ ಅಂತ ಹೇಳಿದ್ರೆ ಶ್ರೀಲಂಕಾ. ಎಸ್ ಅಂದ್ರೆ ಶ್ರೀಲಂಕಾ. ಪಿ ಅಂತ ಹೇಳಿದ್ರೆ ಪಾಕಿಸ್ತಾನ್. ಓಕೆ, ಎ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ್. ಎ ಅಂತ ಹೇಳಿದ್ರೆ ಐ ಅಂತ ಹೇಳಿದ್ರೆ ಇಂಡಿಯಾ, ನಮ್ಮ ಹೆಮ್ಮೆ ಭಾರತ. ಓಕೆ, ಸೊ ನಂತರ ಎನ್ ಅಂತ ಹೇಳಿದ್ರೆ ನೇಪಾಳ್. ಸಾರ್ಕ್ ದಲ್ಲಿರುವಂತಹ ರಾಷ್ಟ್ರಗಳ ಒಕ್ಕೂಟ ಎಷ್ಟಂತ 8 ಇದಾವೆ. ಹಾಗಾದ್ರೆ ಸಾರ್ಕ್ ಮುಖ್ಯವಾಗಿ ಸ್ಥಾಪನೆ ಆದಾಗ 1985ರಲ್ಲಿ ಸ್ಥಾಪನೆ ಆದಾಗ ಕೇವಲ 7 ರಾಷ್ಟ್ರಗಳಿದ್ವು. ಎಷ್ಟಿದ್ವು? 7 ರಾಷ್ಟ್ರಗಳಿದ್ವು. ಹಾಗಾದ್ರೆ ಇನ್ನೊಂದು 8ನೇ ರಾಷ್ಟ್ರ ಯಾವಾಗ ಸೇರ್ಪಡೆ ಆಯ್ತು ಅಂತ ಪ್ರಶ್ನೆ ಬರುತ್ತೆ. 8ನೇ ರಾಷ್ಟ್ರವಾಗಿ, 8th ಕಂಟ್ರಿ ಆಗಿ 8ನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ್ ಸೇರ್ಪಡೆ ಆಯ್ತು. ಸೇರ್ಪಡೆ ಆಯ್ತು 8ನೇ ರಾಷ್ಟ್ರವಾಗಿ. ಎಷ್ಟರಲ್ಲಿ ಅಂತ ಹೇಳಿದ್ರೆ ಇದು ಸಾರ್ಕ್ ನ 14ನೇ ಅಧಿವೇಶನದಲ್ಲಿ, 14ನೇ ಸಮ್ಮೇಳನದಲ್ಲಿ ಅಥವಾ ಅಧಿವೇಶನದಲ್ಲಿ ಇದು ಬಂದು ಸಾರ್ಕು ನಮ್ಮ ಇದು ಅಫ್ಘಾನಿಸ್ತಾನ್ ಬಂದು ಸಾರ್ಕ್ಗೆ ಸೇರ್ಪಡೆ ಆಯ್ತು. 14ನೇ ಅಧಿವೇಶನ. 14ನೇ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಹೇಳಿದ್ರೆ ಭಾರತದಲ್ಲಿ ನಡೆಯಿತು. ಓಕೆ, ಸೊ ಎಷ್ಟರಲ್ಲಿ? 2006ರಲ್ಲಿ ನಡೆಯಿತು. ಓಕೆ, 2007ರಲ್ಲಿ ನಡೆಯಿತು. ಓಕೆ, 2007ರಲ್ಲಿ ಭಾರತದಲ್ಲಿ ನವದೆಹಲಿಯಲ್ಲಿ ನಡೆದಂತಹ 14ನೇ ಸಾರ್ಕ್ ಸಮ್ಮೇಳನದಲ್ಲಿ ಓಕೆ ಅಫ್ಘಾನಿಸ್ತಾನ 8ನೇ ರಾಷ್ಟ್ರ ಬಗ್ಗೆ ಸೇರ್ಪಡೆ ಆಯಿತು. ಓಕೆ, ಇಷ್ಟು ಗೊತ್ತಿರಲಿ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರಬಹುದು, ಸಾರ್ಕ್ ಒಟ್ಟಾರೆ ಪ್ರಪಂಚದಲ್ಲಿರುವಂತಹ ಎಷ್ಟು ಭೂಪ್ರದೇಶನ ಹೊಂದಿದೆ ಅಂತ ಪ್ರಶ್ನೆ ಬರುತ್ತೆ. ಸಾರ್ಕ್ ಪ್ರಪಂಚದಲ್ಲಿರುವಂತಹ ಒಟ್ಟಾರೆ ಎಷ್ಟು ಭೂಪ್ರದೇಶನ ಹೊಂದಿದೆ ಅಂತ ಪ್ರಶ್ನೆ ಬರುತ್ತೆ. ಎಷ್ಟು ಅಂತ ಹೇಳಿದ್ರೆ 3% ಭೂಪ್ರದೇಶ. ಅಂದ್ರೆ ಭಾರತ ಎಷ್ಟು 2 ಸಮಥಿಂಗ್ ಇದೆ. ಸೊ 2.4 ಸಮಥಿಂಗ್ ಭಾರತ ಇಡೀ ಪ್ರಪಂಚದಲ್ಲಿ ಭೂಪ್ರದೇಶ ಹೊಂದಿದೆ. ಸೊ ಒಟ್ಟಾರೆ 8 ರಾಷ್ಟ್ರಗಳ ಭೂಪ್ರದೇಶ ಸೇರಿದಾಗ ಇಡೀ ಪ್ರಪಂಚದ 100% ಅಲ್ಲಿ 3% ಭೂಪ್ರದೇಶ ಸಾರ್ಕ್ ಹೊಂದಿದೆ. ನಂತರ ಇಡೀ ಪ್ರಪಂಚದಲ್ಲಿ ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿ ಸಾರ್ಕ್ ಇರುವಂತದ್ದು, ಸಾರ್ಕ್ ಕಂಟ್ರಿಗಳದ್ದು ಎಷ್ಟು? 21% ಪಾಪ್ಯುಲೇಷನ್ ಇದೆ. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಮತ್ತು ಒಟ್ಟಾರೆ ಪ್ರಪಂಚದಲ್ಲಿ ನಡೆಯುವಂತಹ ಆರ್ಥಿಕತೆಯಲ್ಲಿ 4.2% ಅಷ್ಟು ಆರ್ಥಿಕತೆ ಸಾರ್ಕ್ ಇದೆ. ಓಕೆ, ಆರ್ಥಿಕತೆ ಎಕನಾಮಿ ಅಂತಂದ್ರೆ ಸಾರ್ಕ್ನ ಆರ್ಥಿಕತೆ. ಪ್ರಪಂಚದ ಒಟ್ಟಾರೆ 4.2% ಅಷ್ಟು ಆರ್ಥಿಕತೆ ಸಾರ್ಕ್ ರಾಷ್ಟ್ರಗಳ ಮುಖಾಂತರ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡಲಾಗುತ್ತೆ. ಹಾಗಾದ್ರೆ ಅತ್ಯಂತ ಮುಖ್ಯವಾಗಿರುವಂತದ್ದು ಸಾರ್ಕಿನ ಭಾಷೆ ಯಾವುದು? 8 ರಾಷ್ಟ್ರಗಳಿರುವಂತಹ ಸಾರ್ಕಿನ ಭಾಷೆ ಯಾವುದು ಅಂತ ಬರುತ್ತೆ. ಹೌದ್ರಿ? ಸೊ ಬೇರೆ ಬೇರೆ ರಾಷ್ಟ್ರಗಳು ತಮ್ಮದೇ ಆದಂತಹ ಭಾಷೆಗಳನ್ನು ಹೊಂದಿದ್ದಾವೆ. ಸೊ ಹಾಗಾದ್ರೆ ಸಾರ್ಕಿನ ಮುಖ್ಯ ಭಾಷೆ ಯಾವುದು ಅಂತ ಪ್ರಶ್ನೆ ಬರುತ್ತೆ. ನೆನಪಿಟ್ಟುಕೊಂಡ್ರೆ ಇಂಗ್ಲಿಷ್ ಆಗಿದೆ. ಯಾವ್ದಾಗಿದೆ? ಇಂಗ್ಲಿಷ್ ಆಗಿದೆ. ಇಂಗ್ಲಿಷ್ ಸಾರ್ಕ್ನ ಮುಖ್ಯ ಭಾಷೆಯನ್ನಾಗಿ ಕನ್ಸಿಡರ್ ಮಾಡಲಾಗಿದೆ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಇಷ್ಟು ಗೊತ್ತಾಯ್ತು. ಹಾಗಾದ್ರೆ ಸಾರ್ಕ್ ಸ್ಥಾಪನೆ ಆಗಿರುವಂತಹ ಹಿನ್ನೆಲೆ ಏನು ಹಾಗಾದ್ರೆ ಅಂತ ನೋಡೋದಾತ ಅಂತ ಹೇಳಿದ್ರೆ, ಸಾರ್ಕ್ ಸ್ಥಾಪನೆ ಆಗಿರುವಂತಹ ಹಿನ್ನೆಲೆ ನೋಡೋದಾತ ಅಂತ ಹೇಳಿದ್ರೆ, ಸಾರ್ಕ್ ಎಷ್ಟರಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ಹಾಗಾದ್ರೆ ಮೊದಲ ಬಾರಿ ಇದರ ಪ್ರಯತ್ನ ಯಾವಾಗ ಅಂತ ಹೇಳಿದ್ರೆ ನೆಹರು ಅವರಾಗಿರ್ಬೋದು, ರತಿಯೂರ್ ರೆಹಮಾನ್ ಅವರು ಇದನ್ನ ಇದು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. 1947ರಲ್ಲಿ ಏಷಿಯನ್ ರಿಲೇಶನ್ಶಿಪ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಓಕೆ, ಇದು ಎಲ್ಲಿ ನಡೆಯುತ್ತೆ? ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ ನಡೆಯುತ್ತೆ. ಸೊ ಈ ಕಾನ್ಫರೆನ್ಸ್ ಅಲ್ಲಿ ಈ ಸಾರ್ಕ್ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಪ್ಲಾನ್ ಹಾಕಲಾಗಿರುತ್ತೆ. ಆದ್ರೆ ಅದು ಅಷ್ಟಕ್ಕೆ ನಿಲ್ಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಂತರ 1950ರಲ್ಲಿ 1950 ಮೇಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೊಗಾಯೋ ಒಪ್ಪಂದ ಅಂತ ಆಗುತ್ತೆ. ಬೊಗಾಯೋ ಸಮ್ಮೇಳನ ಅಂತ ಆಗುತ್ತೆ. ಬೊಗಾಯೋ ಕಾನ್ಫರೆನ್ಸ್ ಎಲ್ಲಿ ಆಗುತ್ತೆ? ಫಿಲಿಪೈನ್ಸ್ ಅಲ್ಲಿ ಆಗುತ್ತೆ. ಓಕೆ, ಫಿಲಿಪೈನ್ಸ್ ಅಲ್ಲಿ ಆಗುತ್ತೆ. ಈ ಒಂದು ಸಮ್ಮೇಳನ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ, ಆದ್ರೂ ಕೂಡ ಸ್ಥಾಪನೆ ಆಗುವುದಿಲ್ಲ. ಕೊನೆಯದಾಗಿ ಏನಂತಂದ್ರೆ 1954ರಲ್ಲಿ ಕೊಲಂಬೋ, ಶ್ರೀಲಂಕಾದ ಕೊಲಂಬೋದಲ್ಲಿ ಏನಾಗುತ್ತೆ? ಒಂದು ಪವರ್ಸ್ ಕಾನ್ಫರೆನ್ಸ್ ಅಂತ ಆಗುತ್ತೆ. ಅಂದ್ರೆ ಅಧಿಕಾರಗಳ
ಕಾನ್ಫರೆನ್ಸ್ ಅಧಿವೇಶನ ಅಥವಾ ಒಕ್ಕೂಟ ಅಂತ ಆಗುತ್ತೆ, ಸಭೆ ಅಂತ ಆಗುತ್ತೆ, ಪವರ್ ಕಾನ್ಫರೆನ್ಸ್ ಅಂತ ಹೇಳಿ ಆ ಒಂದು ಇದ್ರಲ್ಲಿ ಕೂಡ ಚರ್ಚೆ ಆಗುತ್ತೆ, ಆದ್ರೂ ಕೂಡ ಸ್ಥಾಪನೆ ಆಗುವುದಿಲ್ಲ. ಅಂತಿಮವಾಗಿ ಸಾರ್ಕಿನ ನಿಜವಾಗಿ ಸ್ಥಾಪನೆ ಆಗಿರುವಂತದ್ದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ 1983ರಲ್ಲಿ, ಎಷ್ಟರಲ್ಲಿ 1983ರಲ್ಲಿ ಒಂದು ಸಭೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಢಾಕಾದಲ್ಲಿ ನಡೆಯುತ್ತೆ. ಆ ಸಭೆಯಲ್ಲಿ 7 ರಾಷ್ಟ್ರಗಳು, ಓಕೆ, ಅಫ್ಘಾನಿಸ್ತಾನ ಬಿಟ್ಟು 7 ರಾಷ್ಟ್ರಗಳು ಅದಕ್ಕೆ ಆ ಸಭೆಯಲ್ಲಿ ಭಾಗವಹಿಸ್ತವೆ. ಅಂತಿಮವಾಗಿ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ರಾಷ್ಟ್ರಗಳು ಒಪ್ಪಿಗೆ ಕೊಡ್ತಾವೆ, ಎಸ್ ನಾವು ರೀಜನಲ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಕಟ್ಕೊಂಡು ಅಂತ ಹೇಳ್ಕೊಡ್ತಾ. ಹಾಗಾಗಿ 1985 ಡಿಸೆಂಬರ್ 8ಕ್ಕೆ ಸಾರ್ಕ್ನ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಸಾರ್ಕ್ ಸ್ಥಾಪನೆ ಆಯ್ತು. ಹಾಗಾದ್ರೆ ಸಾರ್ಕಿನ ಸ್ಥಾಪನೆಯ ಕನಸು ಯಾರಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಸಾರ್ಕಿನ ಪಿತಾಮಹ ಅಥವಾ ಕನಸು ಯಾರ್ದಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಓಕೆ ರೀ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರ್ದಾಗಿತ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶನ ಪಿತಾಮಹ, ಬಾಂಗ್ಲಾದೇಶನ ನಿರ್ಮಾತೃವಾದಂತಹ ರತಿಯೂರ್ ರೆಹಮಾನ್ ಅಂತೇಳಿ. ಓಕೆ, ಜಿಯಾ ಉಲ್ ರತಿಯೂರ್ ರೆಹಮಾನ್ ಎಷ್ಟೇ ನೆನಪಿಟ್ಕೊಳ್ರಿ, ರೆಹಮಾನ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಆರ್ ರೆಹಮಾನ್ ನಿಮ್ಗೆ ಗೊತ್ತಿದ್ದನಾ? ದಿಗ್ಗಜ, ಸಂಗೀತ ದಿಗ್ಗಜ. ಹಾಗೆ ರತಿಯೂರ್ ರೆಹಮಾನ್ ಅಂತ ಬಾಂಗ್ಲಾದೇಶ ಸಂಬಂಧಪಟ್ಟಿದ್ರು. ಹಾಗಾಗಿ ಸಾರ್ಕ್ನ ಪಿತಾಮಹ ಅಥವಾ ಸಾರ್ಕಿನ ಕನಸು, ಸಾರ್ಕಿನ ಬೆನ್ನೆಲುಬು ಆಗಿ ಅದನ್ನ ಸಾರ್ಕಿನ ಮುನ್ನೋಟ ಹಾಕಿದವರು ಯಾರಪ್ಪ ಅಂದ್ರೆ ರತಿಯೂರ್ ರೆಹಮಾನ್ ಅವರು. ಅದಕ್ಕೆ ಅವರ ಕನಸಾಗಿತ್ತು. ಬಾಂಗ್ಲಾದೇಶದ ಅವರು ಏನಾಗಿದ್ರು? ಅಧ್ಯಕ್ಷ ಆಗಿದ್ರು. ಅವರು ಅದರ ಸಾರ್ಕಿನ ಕನಸನ್ನು ಕಂಡಂತರು ಆಗಿದ್ದರು. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಸಾರ್ಕ್ ದೇಶಕ್ಕೆ ಕೆಲವೊಂದು ಸಾರ್ಕ್ ಒಕ್ಕೂಟಕ್ಕೆ ಕೆಲವೊಂದು ವೀಕ್ಷಣಾ ಅಂತ ಹೇಳಿದ್ರೆ ಅಬ್ಸರ್ವರ್, ವೀಕ್ಷಣಾ ಸ್ಥಾನಮಾನ ಕೊಡಲಾಗಿದೆ. ಕೆಲವೊಂದು ರಾಷ್ಟ್ರಗಳಿಗೆ, ಕೆಲವೊಂದು ಗ್ರೂಪ್ಗಳಿಗೆ ವೀಕ್ಷಣಾ ಸ್ಥಾನಮಾನ ಕೊಡಲಾಗಿದೆ. ಸ್ಥಾನಮಾನವನ್ನ ಅಬ್ಸರ್ವರ್ ಸ್ಟೇಟಸ್ ಕೊಡಲಾಗಿದೆ. ಅಬ್ಸರ್ವರ್, ಸಾರ್ಕ್ ಅನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಅಥವಾ ಅದರಲ್ಲಿ ಭಾಗವಹಿಸಲಿಕ್ಕೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೆಲವೊಂದು ರಾಷ್ಟ್ರಗಳಿಗೆ ಕೊಡಲಾಗಿದೆ. ಹಾಗಾದ್ರೆ ಆ ರಾಷ್ಟ್ರಗಳು ಯಾವುದು ಪ್ರಶ್ನೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ರಿ. ಎಷ್ಟು? ಸುಮಾರು 10 ಇವುಗಳಿದಾವೆ, ರಾಷ್ಟ್ರಗಳು ಮತ್ತು ಒಟ್ಟಾರೆ ಒಕ್ಕೂಟಗಳು. ಓಕೆ, ಮೊದಲನೇದಾಗಿ ನೀವು ಎಡದಿಂದ ಬನ್ನಿ. ಓಕೆ, ಅಮೆರಿಕ ಅಂತ ತಕ್ಷಣ ಉತ್ತರ ಅಮೆರಿಕಾದ USA ರಾಷ್ಟ್ರ ಬರುತ್ತೆ ಅದರಲ್ಲಿ. ಓಕೆ, ಈ ಸೌತ್ ಅಮೆರಿಕ, ದಕ್ಷಿಣ ಮತ್ತು ಉತ್ತರ ಅಮೆರಿಕದಲ್ಲಿ ಅಮೆರಿಕ ಒಂದೇ ಬರುತ್ತೆ. ಓಕೆ, ಆ 2 ಖಂಡದಲ್ಲಿ ಒಂದು ರಾಷ್ಟ್ರ ಬರುತ್ತೆ. ಎರಡನೇದಾಗಿ ಯುರೋಪಿಯನ್ ಯೂನಿಯನ್, ಯುರೋಪ್ ಬಂದಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಇದರಲ್ಲಿ ಭಾಗವಹಿಸಿದೆ, ಅಂದ್ರೆ ಅಬ್ಸರ್ವ್ ಸ್ಟೇಟಸ್ ಕೊಡಲಾಗಿದೆ. ಮೂರನೇದಾಗಿ UK, ಓಕೆ, ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ಅನ್ನ ಇದಕ್ಕೆ ಏನ್ ಮಾಡಿದೆ? ಅಬ್ಸರ್ವರ್ ಸ್ಟೇಟಸ್ ಅನ್ನು ಕೊಡಲಾಗಿದೆ ಇಂಗ್ಲೆಂಡ್ಗೆ. ಓಕೆ, ಇದು ಯುರೋಪ್ ಖಂಡದಲ್ಲಿ ಆಯ್ತು. ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಬಹಳಷ್ಟು ರಾಷ್ಟ್ರಗಳು ಸಾರ್ಕ್ನ ಅಬ್ಸರ್ವರ್ ರಾಷ್ಟ್ರಗಳಾಗಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಚೀನಾ. ಓಕೆ, ನಂತರ ಜಪಾನ್, ನೆನ್ಪಿಟ್ಟುಕೊಡ್ರಿ, ಜಪಾನು, ಚೀನಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಅಲ್ಲ, ದಕ್ಷಿಣ ಕೊರಿಯಾ, ನಂತರ ಮಾಯನ್ಮಾರ್, ನಂತರ ಮಾರಿಷಸ್ ರಾಷ್ಟ್ರ, ನಂತರ ಯಾವಪ್ಪ? ಇರಾನ್ ರಾಷ್ಟ್ರ, ನಂತರ ಯಾವ್ದಪ್ಪ? ರಷ್ಯಾ ರಾಷ್ಟ್ರ, ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಟರ್ಕಿ ರಾಷ್ಟ್ರ. ನಂತರ ಇದು ಏಷ್ಯಾ ಖಂಡದಲ್ಲಿರುವಂತಹದ್ದಾಯ್ತು ಈ ರಾಷ್ಟ್ರಗಳು. ಹಾಗಾದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಯಾವ್ದು ಅಂತಂದ್ರೆ ಆಸ್ಟ್ರೇಲಿಯಾ ರಾಷ್ಟ್ರ. ಓಕೆ, ಸೊ ಇಷ್ಟು ರಾಷ್ಟ್ರಗಳು ನೆನಪಿಟ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಆಗಿದ್ದು. ಸೊ ಎಷ್ಟು ರಾಷ್ಟ್ರಗಳು ಸಾರ್ಕಿನ ಅಬ್ಸರ್ವರ್? ಪ್ರಶ್ನೆ ಬರುತ್ತೆ ನಿಮ್ಗೆ, ಎಷ್ಟು ರಾಷ್ಟ್ರಗಳು ಒಟ್ಟಾರೆಯಾಗಿ ಸಾರ್ಕ್ನ ವೀಕ್ಷಣಾ ಸ್ಥಾನವನ್ನು ಪಡೆದಿದ್ದು ಪ್ರಶ್ನೆ ಬಂದುಕೊಡ್ರಿ. ಎಷ್ಟು? 10 ರಾಷ್ಟ್ರಗಳು ವೀಕ್ಷಣಾ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಸಾರ್ಕ್ನ 10 ರಾಷ್ಟ್ರಗಳು ವೀಕ್ಷಣಾ ಸ್ಥಾನ ಪಡೆದಿದ್ದಾವೆ. ಹಾಗಾದ್ರೆ ಎಷ್ಟು ಗುಂಪುಗಳು ಇದರ ವೀಕ್ಷಣಾ ಸ್ಥಾನ ಪಡೆದಪ್ಪ ಅಂತಾರೆ? ಯುರೋಪಿಯನ್ ಯೂನಿಯನ್ ಒಂದಾಗಿದೆ. ಓಕೆ, ಯುರೋಪಿಯನ್ ಯೂನಿಯನ್ ಇದರ ಸ್ಥಾನಮಾನ, ವೀಕ್ಷಣಾ ಸ್ಥಾನಮಾನ ಮತ್ತು ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿದೆ ಯುರೋಪಿಯನ್. ಓಕೆ ರೀ, ಸೊ ಹಾಗಾದ್ರೆ ಸಾರ್ಕ್ನ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಬರುತ್ತೆ. ಉದ್ದೇಶ ಏನು? ಸಾರ್ಕ್ನ ಮುಖ್ಯ ಉದ್ದೇಶ ಏನು ಪ್ರಶ್ನೆ ಬರುತ್ತೆ. ಏನಂದ್ರೆ ಇದ್ರ ಉದ್ದೇಶ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದು ಏನಂತ ಹೇಳಿದ್ರೆ ಪ್ರಾದೇಶಿಕ ಸಮತೋಲನ ಮತ್ತು ಪ್ರಾದೇಶಿಕ ಸಮತೋಲನ, ರೀಜನಲ್ ಇಂಟಿಗ್ರೇಷನ್ ಅಥವಾ ಪ್ರಾದೇಶಿಕ ಸಮಗ್ರತೆ ಮತ್ತು ಆರ್ಥಿಕ ಸಮತೋಲನ ಅಥವಾ
ಆರ್ಥಿಕ ಎಕನಾಮಿಕ್ ಡೆವಲಪ್ಮೆಂಟ್ ಅದು ಮುಖ್ಯ ಉದ್ದೇಶವಾಗಿದೆ, ಸಾರ್ಕ್ನ ಮುಖ್ಯ ಉದ್ದೇಶ ನೆನ್ಪಿಟ್ಕೊಳ್ರಿ. ಓಕೆ, ಈ ಒಂದು ಇದ್ರ ಮೇಲೆ ಸಾರ್ಕ್ ಹೋಗುತ್ತೆ, ಗೊತ್ತಾಯ್ತಾ? ಸೊ ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಸಾರ್ಕಿಗೆ ಇಷ್ಟು ಗೊತ್ತಿರಲಿ ನಿಮ್ಗೆ, ಸಾರ್ಕ್ ಅನ್ನುವಂಥದ್ದು ಏನು ಅಂತ ಗೊತ್ತಾಯ್ತು. ಓಕೆ, ಸಾರ್ಕ್ ಅನ್ನುವುದು ಏನಂತ ಗೊತ್ತಾಯ್ತು, ಸಾರ್ಕ್ ಯಾವಾಗ ಸ್ಥಾಪನೆ ಅಂತ ಗೊತ್ತಾಯ್ತು, ಎಲ್ಲಿ ಸ್ಥಾಪನೆ ಆಯ್ತು, ಅದ್ರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಗೊತ್ತಾಯ್ತು. ನಂತರ ಅದರ ರಾಷ್ಟ್ರಗಳು ಎಷ್ಟಿದಾವೆ, MBBS ಸ್ಪೇನ್ 8 ರಾಷ್ಟ್ರಗಳಿದಾವೆ. 8ನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ ಸೇರ್ಪಡೆ ಆಯ್ತು. ಪ್ರಪಂಚದಲ್ಲಿ ಒಟ್ಟಾರೆ 3% ಏರಿಯಾವನ್ನ, ಪ್ರತಿ ಭೂಪ್ರದೇಶವನ್ನ, 21% ಜನಸಂಖ್ಯೆಯನ್ನ, 4.7% ಆರ್ಥಿಕತೆಯನ್ನ ಸಾರ್ಕ್ ಹೊಂದಿದೆ. ನಂತರ ಮುಖ್ಯ ಭಾಷೆ ಇಂಗ್ಲಿಷ್ ಆಗಿದೆ. ನಂತರ ಇದರ ಹಿನ್ನೆಲೆ ನೋಡೋದು ಅಂತ ಹೇಳಿದ್ರೆ 1947, 50, 54ರಲ್ಲಿ ಬೇರೆ ಬೇರೆ ಮಾತುಕತೆ ಮುಖಾಂತರ ಅಂತಿಮವಾಗಿ 1983ರಲ್ಲಿ ಢಾಕಾ ನಡೆದಂತಹ ಸಭೆಯಲ್ಲಿ ಸಾರ್ಕ್ ಒಕ್ಕೂಟಕ್ಕೆ ಒಂದು ಒಪ್ಪಿಗೆ ಸಿಗುತ್ತೆ. 1985 ಡಿಸೆಂಬರ್ 8ಕ್ಕೆ ಅದು ಸ್ಥಾಪನೆ ಆಗುತ್ತೆ. ಅಂತಿಮವಾಗಿ ಸಾರ್ಕ್ ಸ್ಥಾಪನೆ ಆದ ನಂತರ ಸಾರ್ಕ್ನ ವಿವಿಧ ಸಮ್ಮೇಳನ ನಡೀತವೆ. ಆ ವಿವಿಧ ಸಮ್ಮೇಳನದ ವೈಶಿಷ್ಟ್ಯತೆ ಬಗ್ಗೆ ಹೇಳ್ತಾನೆ. ಸೊ ಸಾರ್ಕ್ ಸಮ್ಮೇಳನದ ವೀಕ್ಷಣಾ ಸ್ಥಾನಮಾನ, ಅಬ್ಸರ್ವರ್ ಸ್ಟೇಟಸ್ ಪಡೆದುಕೊಂಡ ರಾಷ್ಟ್ರಗಳು ಸಂಖ್ಯೆ ಎಷ್ಟಪ್ಪ ಅಂದ್ರೆ 10 ಆಗಿದ್ದಾವೆ. ಒಕ್ಕೂಟ ವ್ಯವಸ್ಥೆ ಎಷ್ಟಪ್ಪ ಅಂತ ಹೇಳಿದ್ರೆ 1 ಆಗಿದೆ, ಯುರೋಪಿಯನ್ ಯೂನಿಯನ್ ಆಗಿದೆ. ಹಾಗಾದ್ರೆ ನಿಮಗೆ ಪ್ರಶ್ನೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಸಾರ್ಕ್ ಡ್ಯಾಶರ ಏನ್ರಿ, ಏನ್ ಬರುತ್ತೆ, ಸಾರ್ಕ್ ಸಾರ್ಕ್ ಡ್ಯಾಶರ ಖಾಯಂ ಅಬ್ಸರ್ವರ್ ಅಥವಾ ವೀಕ್ಷಣಾ ಸ್ಥಾನವನ್ನು ಪಡೆದುಕೊಂಡಿದೆ. ಅಬ್ಸರ್ವರ್ ಅಥವಾ ವೀಕ್ಷಣಾ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವುದರ ವೀಕ್ಷಣಾ ಸ್ಥಾನ ಪಡೆದುಕೊಂಡಿದೆ ಸಾರ್ಕ್? ಹಾಗಾದ್ರೆ ಸರಿ ಉತ್ತರ ಯಾವುದು? ವಿಶ್ವಸಂಸ್ಥೆ, ಯುನೈಟೆಡ್ ಸ್ಟೇಟ್ಸ್ ಆರ್ಗನೈಸೇಷನ್. ವಿಶ್ವಸಂಸ್ಥೆದ್ದು ಖಾಯಂ ಇದು ಸ್ಟೇಟಸ್ ಅನ್ನ, ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿದೆ. ಓಕೆ ರೀ, ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡೆದುಕೊಂಡಿದೆ. ಅಬ್ಸರ್ವರ್ ಸ್ಟೇಟಸ್ ಅಂತ ಹೇಳಿದ್ರೆ ಆ ಸಭೆ ಸಮಾರಂಭದಲ್ಲಿ ಭಾಗವಹಿಸಬಹುದು, ಆದ್ರೆ ವೋಟಿಂಗ್ ಮಾಡ್ಲಿಕ್ಕೆ ಪವರ್ ಇರೋದಲ್ಲ ಅಷ್ಟೇ. ಯಾವ ರೀತಿ ನಮ್ಮ AGI, ಓಕೆ ಸಾರಿ, ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇರ್ತಾರಲ್ರಿ, ಅವ್ರೇನಂತ ಹೇಳಿದ್ರೆ ಆರ್ಟಿಕಲ್ 76 ಪ್ರಕಾರ ಎಲ್ಲಾ ಸಭೆಯಲ್ಲಿ ಕಲಾಪದಲ್ಲಿ MP MLAಗಳು ಮಿನಿಸ್ಟರ್ಗಳು ಯಾವ ರೀತಿ ಭಾಗವಹಿಸ್ತಾರೆ ಆ ರೀತಿ ಭಾಗವಹಿಸಬಹುದು ಸಭೆಯಲ್ಲಿ, ಇದರಲ್ಲಿ. ಆದ್ರೆ ವೋಟಿಂಗ್ ಮಾಡ್ಲಿಕ್ಕೆ ಪವರ್ ಇರುವುದಿಲ್ಲ. ಅದೇ ಟೈಪ್ ಅಬ್ಸರ್ವರ್ ಕೂಡ ಅದೇ ಕೆಲಸ ಇರುತ್ತೆ. ಓಕೆ, ಇಷ್ಟು ಗೊತ್ತಿರಲಿ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಸಾರ್ಕಿನ ಸಮ್ಮೇಳನ ವೈಶಿಷ್ಟ್ಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸಮ್ಮೇಳನಗಳು ಸಾರ್ಕಿನ ಸಮ್ಮೇಳನ ಎಲ್ಲ ನೆನಪಿಟ್ಕೊಂತ ಅವಶ್ಯಕತೆ ಇಲ್ಲ, ಎಲ್ಲವೂ ನೆನಪಿಟ್ಕೊಂತ ಅವಶ್ಯಕತೆ ಇಲ್ಲ. ಎಷ್ಟು ನೆನಪಿಟ್ಕೋಬೇಕು? ಒಂದು 3-4 ಸಮ್ಮೇಳನ ನೆನಪಿಟ್ಕೊಂಡ್ರೆ ಸಾಕು. ಓಕೆ ರೀ. ಸೊ ಸಾರ್ಕಿನ ಮೊದಲ ಸಮ್ಮೇಳನ ಎಲ್ಲ ಆಯ್ತು, ನಿಮ್ಗೆ ಗೊತ್ತಿದೆ ಎಲ್ಲ ಆಯ್ತು. ಫಸ್ಟ್ ಸಮ್ಮೇಳನ ಅಫ್ಕೋರ್ಸ್ ಮೊದಲನೇ ಸಮ್ಮೇಳನ ಆಗಿರುವಂತದ್ದು 1985, ಹೌದ್ರಿ, 1985 ಡಿಸೆಂಬರ್ 7 ಮತ್ತು 8ಕ್ಕೆ ಆಯ್ತು, ಢಾಕಾದಲ್ಲಾಯ್ತು. ಓಕೆ, ಇದನ್ನ ಏನಂತಿದ್ರೆ ಅಧ್ಯಕ್ಷ ಇರ್ಷಾದ್ ಹುಸೇನ್, ನೆನ್ಪಿಟ್ಕೊಳ್ರಿ, ಇರ್ಷಾದ್ ಹುಸೇನ್, ರತ್ಯೂಮರ್ ರೆಹಮಾನ್ ಅಲ್ಲ, ಇರ್ಷಾದ್ ಹುಸೇನ್ ಅದಕ್ಕೇನಂತಂದ್ರೆ ಅದರ ಅಧ್ಯಕ್ಷತೆ ವಹಿಸಿದ್ರು. ಹಾಗಾದ್ರೆ 2ನೇ ಸಾರ್ಕ್ ಸಮ್ಮೇಳನ ಯಾವಾಗ ಆಯ್ತು ಮತ್ತು ಭಾರತದಲ್ಲಿ ನಡೆದಂತ ಮೊದಲ ಮತ್ತು 2ನೇ ಸಾರ್ಕ್ ಸಮ್ಮೇಳನ ಯಾವಾಗ ಅಂತ ಹೇಳಿದ್ರೆ 1986ರಲ್ಲಿ ಆಯ್ತು. 1986 ನವೆಂಬರ್ 16, 17ರಲ್ಲಿ ಆಯ್ತು. 1986ರಲ್ಲಿ ಎಲ್ಲಿ ಆಯ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಆಯ್ತು, ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಆಯ್ತು, ನೆನಪಿಟ್ಕೊಳ್ರಿ. ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರು. ಹಾಗಾದ್ರೆ ಭಾರತದಲ್ಲಿ ನಡೆದಿರುವಂತಹ ಸಮ್ಮೇಳನಗಳು ಒಟ್ಟಾರೆ ಎಷ್ಟು, ಸಾರ್ಕ್ ಸಮ್ಮೇಳನ ಎಷ್ಟು ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿವರೆಗೂ ಭಾರತದಲ್ಲಿ 3 ಸಾರ್ಕ್ ಸಮ್ಮೇಳನ ನಡೆದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಸಾರ್ಕ್ನ 2ನೇ ಸಮ್ಮೇಳನ ಮತ್ತು ಭಾರತ ಮೊದಲನೇ ನಡೆದಂತಹ ಸಮ್ಮೇಳನ 1986 ನಡೆಯಿತು. ನಂತರ ಸಾರ್ಕ್ನ 2ನೇ ಸಮ್ಮೇಳನ ಅಂದ್ರೆ ಭಾರತದಲ್ಲಿ ನಡೆದಂತ 2ನೇ ಸಮ್ಮೇಳನ ಯಾವ್ದು ಅಂತ ಹೇಳಿದ್ರೆ, ಓಕೆ, ಮೇಯಲ್ಲಿ ನಡೆಯಿತು. ಮೇ 1995ರಲ್ಲಿ ನಡೆಯಿತು. ಎಷ್ಟು ನಡೆಯಿತು? ಮೇ 1990 ನಡೆಯಿತು. ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ ನಡೆಯಿತು. ಓಕೆ, ಇದರ ಅಧ್ಯಕ್ಷತೆಯನ್ನು PV ನರಸಿಂಹರಾವ್ ವಹಿಸಿದ್ರು. ಅಲ್ಲಿ ಆ ಕಾಲದಲ್ಲಿರುವಂತಹ ಪ್ರಧಾನಮಂತ್ರಿ ಆಗಿದ್ರು. ನಂತರ 2007 ಏಪ್ರಿಲ್ ಅಲ್ಲಿ ಏನಂತ ಹೇಳಿದ್ರೆ 2007 ಏಪ್ರಿಲ್ ಅಲ್ಲಿ ಸಾರ್ಕಿನ 3ನೇ ಸಮ್ಮೇಳನ ಭಾರತದಲ್ಲಿ ನಡೆಯಿತು. ಓಕೆ, ಸೊ ಎಲ್ಲಿ ನಡೆಯಿತು? ಅದು ಕೂಡ ನ್ಯೂ ದೆಹಲಿಯಲ್ಲಿ ನಡೆಯಿತು. ಸೊ ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ಮನಮೋಹನ್ ಸಿಂಗ್ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರು. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರುತ್ತೆ, ಇದ್ರ ಮೇಲೆ ಎಷ್ಟು ಚಂದ ಪ್ರಶ್ನೆ ಬರುತ್ತೆ ನೋಡ್ಕೊಳ್ರಿ. ಸೊ ಇಲ್ಲಿವರೆಗೆ ಭಾರತದಲ್ಲಿ ಸಾರ್ಕ್ನ ಯಾವ ಸಮ್ಮೇಳನ ನಡೆದಿದ್ದಾವೆ ಅಂತ ಪ್ರಶ್ನೆ ಬರುತ್ತೆ. ಯಾವುದು ಅಂತ ಹೇಳಿದ್ರೆ 2ನೇ ಸಮ್ಮೇಳನವಾಗಿದೆ. ಓಕೆ, 2ನೇ ಸಮ್ಮೇಳನ ನಡೆದಿದೆ ಭಾರತದಲ್ಲಿ. 1, 2ನೇದಾಗಿ ಅಂತ ಹೇಳಿದ್ರೆ 8ನೇ ಸಮ್ಮೇಳನ ನಡೆದಿದೆ. ಓಕೆ ರೀ, 8ನೇ ಸಮ್ಮೇಳನ ನಡೆದಿದೆ. 8ನೇ ಸಮ್ಮೇಳನ ನಂತರ 14ನೇ ಸಮ್ಮೇಳನ ನಡೆದಿದೆ. ಓಕೆ,
ಭಾರತದಲ್ಲಿ ಕ್ರಮವಾಗಿ ಸಾರ್ಕ್ನ ಎಷ್ಟು ಸಮ್ಮೇಳನ ನಡೆದಿದ್ದಾವೆ ಅಂತ ವೆರಿ ಇಂಪಾರ್ಟೆಂಟ್. 2ನೇ ಸಮ್ಮೇಳನ, 8ನೇ ಸಮ್ಮೇಳನ ಮತ್ತು 14ನೇ ಸಮ್ಮೇಳನ ನಡೆದಿದೆ ಭಾರತದಲ್ಲಿ. ಈ 14ನೇ ಸಮ್ಮೇಳನದಲ್ಲಿ ಅಫ್ಘಾನಿಸ್ತಾನ ಬಂದು 8ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾದ ನೆನಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಸೊ ಹಾಗಾದ್ರೆ ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸಾರ್ಕ್ ಸಮ್ಮೇಳನ ಕ್ರಮವಾಗಿ ಭಾರತದಲ್ಲಿ ಎಲ್ಲಿ ಜರುಗಿದ ಒಂದು ಪ್ರಶ್ನೆ ಬರುತ್ತೆ. ಬೆಂಗಳೂರು, ನವದೆಹಲಿ, ನವದೆಹಲಿ. ಆದ್ರೆ ಸಾರ್ಕ್ ಸಮ್ಮೇಳನ ನಡೆದಂತಹ ವರ್ಷಗಳು ಯಾವುದು ಭಾರತದಲ್ಲಿ ಪ್ರಶ್ನೆ ಬರುತ್ತೆ ಕ್ರಮವಾಗಿ. 1986, 1995, 2007. ಹಾಗಾದ್ರೆ ಭಾರತದ ಸಾರ್ಕ್ ನಡೆದಂತ ಸಮ್ಮೇಳನದ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಯಾರಾಗಿದ್ರು, ಅಥವಾ ಸಾರ್ಕ್ ಸಮ್ಮೇಳನದ ಭಾರತೀಯ ಅಧ್ಯಕ್ಷರಾಗಿದ್ದು ಒಂದು ಪ್ರಶ್ನೆ ಬರುತ್ತೆ. ಯಾರಂತ ಹೇಳಿದ್ರೆ ರಾಜೀವ್ ಗಾಂಧಿ, ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು. ಓಕೆ, ಇಷ್ಟು ಗೊತ್ತಿರ್ಲಿ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ಈ ಸಮ್ಮೇಳನಗಳ ಬಗ್ಗೆ ಗೊತ್ತಾಯ್ತು. ಇತ್ತೀಚೆಗೆ ಏನಂತ 2016ರಲ್ಲಿ 19ನೇ ಸಮ್ಮೇಳನ ಇತ್ತು, ಅದು ಕ್ಯಾನ್ಸಲ್ ಆಯ್ತು. ಯಾಕಂತಂದ್ರೆ ನಮ್ಮ ಭಾರತದ ಮೇಲೆ ಪಾಕಿಸ್ತಾನದ ಈ ಭಯೋತ್ಪಾದನೆ ಉಪಟಳ ನಡೆದಿತ್ತು. ಸೊ ಹಾಗಾಗಿ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಯಾವುದೇ ಸಮ್ಮೇಳನ ನಡೆದಿಲ್ಲ. ಓಕೆ, ಹಾಗಾದ್ರೆ ಸಾರ್ಕ್ ಸಮ್ಮೇಳನದ ಸೆಕ್ರೆಟರಿ, ಕಾರ್ಯದರ್ಶಿ ಅಂತ ಒಬ್ರು ಇರ್ತಾರೆ. 8 ರಾಷ್ಟ್ರಗಳು ಕಾರ್ಯದರ್ಶಿಯನ್ನ ಆಯ್ಕೆ ಮಾಡಿರ್ತಾರೆ. ಸೊ ಕಾರ್ಯದರ್ಶಿಯಲ್ಲಿ ಹಾಗಾದ್ರೆ ಪ್ರಶ್ನೆ ಬರ್ತದೆ ನಿಮ್ಗೆ, ಮೊದಲ ಕಾರ್ಯದರ್ಶಿ ಯಾರು, ಸಾರ್ಕ್ನ ಮೊದಲ ಕಾರ್ಯದರ್ಶಿ ಯಾರು ಅಂತ ಬರುತ್ತೆ ಪ್ರಶ್ನೆ. ಯಾರು ಅಂತ ಹೇಳಿದ್ರೆ ಅಬ್ದುಲ್ ಅಹಸಾನ್ ಅಂತೇಳಿ. ಯಾರು? ಅಬ್ದುಲ್ ಅಹಸಾನ್ ಅಂತೇಳಿ. ಇವರು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದಾರಾಗಿರ್ತಾರೆ. ಎಷ್ಟರಲ್ಲಿ ಅಂತಂದ್ರೆ 1985ರಿಂದ ಹಿಡ್ಕೊಂಡು 1989ರವರೆಗೆ ಏನಾಗಿರ್ತಾರೆ ಇವರು ಮೊದಲ ಕಾರ್ಯದರ್ಶಿಯಾಗಿ ಇರ್ತಾರೆ. ಸಾರ್ಕ್ನ ಮೊದಲ ಕಾರ್ಯದರ್ಶಿ. ಹಾಗಾದ್ರೆ 2ನೇ ಕಾರ್ಯದರ್ಶಿ ಯಾರಂತ ನಮ್ಮ ಭಾರತೀಯವರಾಗಿದ್ದಾರೆ, ನಮ್ಮ ಭಾರತದ ವ್ಯಕ್ತಿ ಆಗಿರಂತಹ ಕಾಂತ್ ಕಿಶೋರ್. ಯಾರಿ? ಕಾಂತ್ ಕಿಶೋರ್ ಭಾರ್ಗವ ಅಂತ ಹೇಳಿ. ಕಾಂತ್ ಕಿಶೋರ್ ಭಾರ್ಗವ ಭಾರತದ ಮೊದಲ ಸಾರ್ಕ್ನ ಮುಖ್ಯಸ್ಥರು ಅಥವಾ ಕಾರ್ಯದರ್ಶಿ ಆಗಿದ್ರು, ಮತ್ತು 2ನೇ ಸಾರ್ಕ್ನ ಅಧ್ಯಕ್ಷರಾಗಿದ್ರು, ಆದ್ರೆ ಸೆಕ್ರೆಟರಿ ಆಗಿದ್ರು. 1989ರಿಂದ 91 ಆಗುತ್ತೆ. ಓಕೆ, ಹಾಗಾದ್ರೆ ಇವರು ಭಾರತದ ಮೊದಲನೇ ವ್ಯಕ್ತಿ ಸಾರ್ಕ್ ಸಮ್ಮೇಳನದಲ್ಲಿ, ಸಾರ್ಕ್ನ ಒಕ್ಕೂಟದಲ್ಲಿ ಕಾರ್ಯದರ್ಶಿ ಆಗಿರುವಂತವ್ರು. ನಂತರ 2ನೇ ವ್ಯಕ್ತಿ, ಇವರು ಮೊದಲ ಎರಡನೇ ಭಾರತೀಯ ಯಾರಪ್ಪ ಅಂತ ಹೇಳಿದ್ರೆ ಶೀಲಾಕಾಂತ್ ಅಂತ ಹೇಳಿ. ಯಾರು? ಶೀಲಾಕಾಂತ್. ಇವರು ಮಹಿಳೆ ಆಗಿರ್ತಾರೆ, ಶೀಲಾಕಾಂತ್ ಅಂತ ಹೇಳಿ. ಇವ್ರು ಏನಂತ ಹೇಳಿದ್ರೆ ಮೊದಲ ಸಾರ್ಕ್ನ ಮಹಿಳಾ ಕಾರ್ಯದರ್ಶಿ ಆಗಿರ್ತಾರೆ. ಇವರು 2008ರಲ್ಲಿ ಹಿಡ್ಕೊಂಡು 2011ರವರೆಗೆ ಕಾರ್ಯನಿರ್ವಹಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ನೆನ್ಪಿಟ್ಕೊಳ್ರಿ. ಇಲ್ಲಿವರೆಗೆ ಭಾರತದ ಮುಖಾಂತರ ಸಾರ್ಕ್ನ ಕಾರ್ಯದರ್ಶಿಯಾಗಿ ಇಬ್ಬರೇ ನೇಮಕ ಆಗಿದ್ದಾರೆ. ಕಾಂತ್ ಕಿಶೋರ್ ಭಾರ್ಗವ ಮತ್ತು ಶೀಲಾಕಾಂತ್ ಅವರು ಆಗಿದ್ದಾರೆ. ಕಾಂತ್ ನೆನಪಿಟ್ಕೊಂಡ್ಬಿಡ್ರಿ. ಓಕೆರಿ, ಸೊ ಕಾಂತ ಸ್ಕ್ವಾರ್ ನೆನಪಿಟ್ಕೊಂಡ್ಬಿಡ್ರಿ, ಗೊತ್ತಾಗತ್ತೆ ನಿಮ್ಗೆ. ನಂತರ ಈಗ ಪ್ರಸ್ತುತವಾಗಿ 14ನೇ ಕಾರ್ಯದರ್ಶಿ, ಸಾರ್ಕಿನ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರು ಯಾರಂತ ಹೇಳಿದ್ರೆ ಆರ್ ವೀರಾಕೂನ್ ಅಂತ ಹೇಳಿ. ವೀರಾಕೂನ್ ಶ್ರೀಲಂಕಾಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ಇವರು 14ನೇ ಮತ್ತು ಪ್ರಸ್ತುತವಾಗಿರುವಂತಹ ಸಾರ್ಕಿನ ಕಾರ್ಯದರ್ಶಿಯಾಗಿದ್ದಾರೆ. ಓಕೆ, ಸೊ ಮೊದಲ ಕಾರ್ಯದರ್ಶಿ ಅಬ್ದುಲ್ ಹಸಾನ್, 2ನೇ ಕಾರ್ಯದರ್ಶಿ ಭಾರತದ ಕಾಂತ್ ಕಿಶೋರ್ ಭಾರ್ಗವ, ಮತ್ತು ಈ ಪ್ರಸ್ತುತವಾಗಿರುವಂತಹ ವೀರಾಕೂನ್ ಅಂತ ಹೇಳಿ ಈಗ ಪ್ರಸ್ತುತವಾಗಿರುವಂತಹ 14 ಸಾರ್ಕ್ನ ಕಾರ್ಯದರ್ಶಿ. ಸೊ ಭಾರತ ಮುಖಾಂತರ ಮಹಿಳೆ ಯಾರಿದ್ರು? ಶೀಲಾಕಾಂತ್ ಆಗಿದ್ರು, ಮತ್ತು ಸಾರ್ಕ್ ಸಮ್ಮೇಳನದ ಮೊದಲ ಮಹಿಳಾ ಕಾರ್ಯದರ್ಶಿ ಆಗಿದ್ದಾರೆ. ಮತ್ತು ಭಾರತದ ಮೊದಲ ವ್ಯಕ್ತಿ ಯಾರಂತಾರೆ? ಕಾಂತ್ ಕಿಶೋರ್ ಭಾರ್ಗವರಾಗಿದ್ದಾರೆ. ಸೊ ಎಷ್ಟು ಗೊತ್ತಿರಲಿ. ಹಾಗಾದ್ರೆ ಪ್ರಶ್ನೆ ಬರುತ್ತೆ ನಿಮ್ಗೆ, ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರಶ್ನೆಗಳಿದಾವೆ. ಸಾರ್ಕಿನ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಏನ್ ತಿಳ್ಕೊಂಡಿರ್ತೀವಿ? ಸಾರ್ಕ್ ಅಂತ ಅಷ್ಟೇ ತಿಳ್ಕೊಂಡಿವಿ. ಆದ್ರೆ ಸಾರ್ಕಿನ ಒಂದು ಸ್ಪೆಷಲ್ ಆಗಿರುವಂತಹ ಏನ್ ಬರ್ತವೆ ಅಂತ ಹೇಳಿದ್ರೆ ಮಂಡಳಿಗಳು, ಬಾಡಿಗಳು ಬರ್ತಾವೆ. ಸಾರ್ಕಿನ ಸ್ಪೆಷಲ್ ಆಗಿರುವಂತಹ ಬಾಡೀಸ್ಗಳು ಅಂತ ಹೇಳಿದ್ರೆ ಆ ಒಂದು ಒಕ್ಕೂಟಗಳು ಕಂಡು ಬರ್ತವೆ, ಉಪ ಒಕ್ಕೂಟಗಳು. ಹಾಗಾದ್ರೆ ಅವುಗಳ ಬಗ್ಗೆ ತಿಳ್ಕೋಬೇಕು. ಅದರ ಮುಖ್ಯ ಕಚೇರಿ ಎಲ್ಲಿದೆ, ಅದು ಏನ್ ಮಾಡುತ್ತೆ ಅಂತ ತಿಳ್ಕೊಳ್ರಿ. ಸ್ಪೆಷಲ್ ಬಾಡೀಸು ಅದರ ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಹಾಗಾದ್ರೆ ಸಾರ್ಕಿನ ಏನ್ ಬರುತ್ತೆ? ಸಾರ್ಕ್ ಆರ್ಬಿಟ್ರೇಷನ್ ಕೌನ್ಸಿಲ್ ಅಂತ ಬರುತ್ತೆ. ಆರ್ಬಿಟ್ರೇಷನ್ ಕೌನ್ಸಿಲ್, ಸಾರ್ಕ್ ಆರ್ಬಿಟ್ರೇಷನ್ ಕೌನ್ಸಿಲ್. ಸಾರ್ಕ್ ಪರಿಹಾರ ಮಂಡಳಿ ಅಂತ ಬರುತ್ತೆ, ಮಂಡಳಿ. ಅದು ಎಲ್ಲಿ ಬರುತ್ತೆ? ತನ್ನ ಮುಖ್ಯ ಕಚೇರಿಯಲ್ಲಿ ಹೊಂದಿದೆಪ್ಪ ಅಂತ ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ ಅಂತ ಇಸ್ಲಾಮಾಬಾದಲ್ಲಿ ಇದೆ. ಓಕೆ, ಇಸ್ಲಾಮಾಬಾದಲ್ಲಿ ಇದೆ. ನಂತರ ಸಾರ್ಕ್ನ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸಂಸ್ಥೆ ಬರುತ್ತೆ. ಒಂದ್ ಸೆಕೆಂಡು. ಸೊ 2ನೇ ಸಂಸ್ಥೆ ಯಾವ್ದು? ವೆರಿ ಇಂಪಾರ್ಟೆಂಟ್, ಸಾರ್ಕ್
ಯಾವುದು ಸಾರ್ಕ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಬರುತ್ತೆ. ಅಭಿವೃದ್ಧಿ ಡೆವಲಪ್ಮೆಂಟ್ ಫಂಡ್ ಅಥವಾ ಸೆಂಟರ್ ಅಂತ ಬರುತ್ತೆ. ಡೆವಲಪ್ಮೆಂಟ್ SDF ಅಂತ ಬರುತ್ತೆ. ಅಭಿವೃದ್ಧಿ ನಿಧಿ ಅಂತ ಬರುತ್ತೆ. ಇದು ತನ್ನ ಮುಖ್ಯ ಕಚೇರಿ ಎಲ್ಲಿ ಹೊಂದಿದೆ? ಥಿಂಪು ಅಲ್ಲಿ. ಭೂತಾನ್ ರಾಜಧಾನಿ ಆದಂತ ಥಿಂಪು ಅಲ್ಲಿ ತನ್ನ ಮುಖ್ಯ ಕಚೇರಿ ಹೊಂದಿದೆ. ಓಕೆ. ಮೂರನೇದಾಗಿ ಸೌತ್ ಏಷಿಯನ್ ಯೂನಿವರ್ಸಿಟಿ ಅಂತ ಬರುತ್ತೆ. ಏಷ್ಯನ್ ಯೂನಿವರ್ಸಿಟಿ ಅಂತ ಬರುತ್ತೆ. ಯಾರಾದ್ರೂ ಹೇಳ್ಬೋದು ಅದನ್ನ ಎಲ್ಲಿ ಬರುತ್ತೆ ಅಂತ ಹೇಳಿ? ಸೌತ್ ಏಷ್ಯನ್ ಯೂನಿವರ್ಸಿಟಿ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ನ್ಯೂ ದೆಹಲಿಯಲ್ಲಿ ಬರುತ್ತೆ. ನೆನಪಿಟ್ಕೊಳ್ರಿ. 2010 ರಚನೆ ಆಗಿರುವಂತದ್ದು 8 ರಾಷ್ಟ್ರಗಳು ಅಥವಾ ಸ್ನೇಹ ಬಂಧ ಅಥವಾ ಅಂತಾರಾಷ್ಟ್ರೀಯ ದಕ್ಷಿಣ ಏಷ್ಯಾದ್ದು ಅಥವಾ ಸಾರ್ಕ್ನ ಯೂನಿವರ್ಸಿಟಿ ಅಂತ ಕರೆಯಲ್ಪಡುವಂತದ್ದು ಭಾರತದಲ್ಲಿದೆ, ನ್ಯೂ ದೆಹಲಿಯಲ್ಲಿದೆ. ಓಕೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸಾರ್ಕ್ ರೀಜನಲ್, ಸಾರ್ಕ್ ಪ್ರಾದೇಶಿಕ ಸ್ಟ್ಯಾಂಡರ್ಡ್ ಗುಣಮಟ್ಟ, ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ಸ್ಟ್ಯಾಂಡರ್ಡ್ ಒಕ್ಕೂಟ ಅಂತ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮುಖ್ಯ ಕಚೇರಿ ಢಾಕಾದಲ್ಲಿದೆ. ಓಕೆ. ಇಷ್ಟು ನೆನಪಿಟ್ಕೊಳ್ರಿ. ಇವು 4 ಅತ್ಯಂತ ಸ್ಪೆಷಲ್ ಆಗಿರುವಂತಹ ಬಾಡೀಸ್ಗಳಾಗಿವೆ. ಸಾರ್ಕ್ನ 4 ಸ್ಪೆಷಲ್ ಬಾಡೀಸ್ಗಳು. UN ವಿಶ್ವಸಂಸ್ಥೆ ಸ್ಪೆಷಲ್ ಬಾಡೀಸ್ಗಳು ಎಷ್ಟಿದಾವೆ? ಬಹಳಷ್ಟು ಇದಾವೆ. ಯುನೆಸ್ಕೋ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಗಿರ್ಬೋದು. ಅದೇ ರೀತಿ ಈ ಸಾರ್ಕ್ ಒಕ್ಕೂಟದ 4 ಪ್ರಮುಖವಾದಂತಹ ಸ್ಪೆಷಲ್ ಬಾಡೀಸ್ಗಳು ಬರ್ತವೆ. ಸಾರ್ಕ್ ಆರ್ಬಿಟ್ರೇಷನ್ ಕೌನ್ಸಿಲ್ ಅಂತ ಹೇಳಿ, ಪರಿಹಾರ ಮಂಡಳಿ ಅಂತ ಹೇಳಿ ಇಸ್ಲಾಮಾಬಾದ್ ಅಲ್ಲಿ ಬರುತ್ತೆ. ನಂತರ ಸಾರ್ಕ್ ಡೆವಲಪ್ಮೆಂಟ್ ಫಂಡ್, ಅಭಿವೃದ್ಧಿ ನಿಧಿ ಅಂತ ಹೇಳಿ ಥಿಂಪು ಅಲ್ಲಿ ಬರುತ್ತೆ. ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಥವಾ ಸಾರ್ಕ್ ಯೂನಿವರ್ಸಿಟಿ ಅಂತ ಬರುತ್ತೆ, ನವದೆಹಲಿಯಲ್ಲಿ ಭಾರತದಲ್ಲಿ ಬರುತ್ತೆ. ನಂತರ ಏನಪ್ಪ? ಸಾರ್ಕ್ ರೀಜನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ಸಾರ್ಕ್ ನ ಪ್ರಾದೇಶಿಕ ಗುಣಮಟ್ಟ ಒಕ್ಕೂಟ ಅಂತ ಹೇಳಿ ಅಥವಾ ಸಂಸ್ಥೆ ಅಂತ ಹೇಳಿ ಅದು ಢಾಕಾದಲ್ಲಿ ಬರುತ್ತೆ. ಇಷ್ಟ ನೆನ್ಪಿಟ್ಕೊಳ್ರಿ. ಇವುಗಳೇನು ಸ್ಪೆಷಲ್ ಆಗಿರುವಂತಹ ಬಾಡೀಸ್ಗಳು, ಸ್ಪೆಷಲ್ ಆಗಿರುವಂತಹ ಏಜೆನ್ಸಿಗಳು ಸಾರ್ಕ್ ದೇಶದ್ದು. ಹಾಗಾದ್ರೆ ಸ್ಪೆಷಲ್ ಆಗಿರುವಂತದ್ದು ಮತ್ತು ಪ್ರಾದೇಶಿಕವಾಗಿಂತ ಆಫೀಸ್ಗಳು ಬರ್ತಾವೆ. ಸಾರ್ಕ್ನ ಪ್ರಾದೇಶಿಕ ಕಚೇರಿಗಳು ಬರ್ತಾವೆ. ಸಾರ್ಕ್ನ ಪ್ರಾದೇಶಿಕ ಕಚೇರಿಗಳು ಬರ್ತಾವೆ. ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಇದು ಕೂಡ. ಓಕೆ. ಇದರಲ್ಲಿ ಭಾರತದ ಒಂದು ಕೂಡ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ, ಸಾರ್ಕ್ ಕೃಷಿ ಕೇಂದ್ರ ಡ್ಯಾಶ್ ಅಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಸಾರ್ಕ್ನ ಕೃಷಿ ಕೇಂದ್ರ ಎಲ್ಲಿ ಬರುತ್ತೆ? ಡ್ಯಾಶ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿ? ಢಾಕಾದಲ್ಲಿ ಬರುತ್ತೆ. ಸಾರ್ಕ್ ಕೃಷಿ ಕೇಂದ್ರ ಢಾಕಾದಲ್ಲಿ ಬರುತ್ತೆ. ಅದೇ ರೀತಿ ಸಾರ್ಕ್ನ ಓಕೆ ಮೆಟ್ರಿಯಾಲಜಿಕಲ್ ಅಥವಾ ವಾಯುಗುಣ ಸಂಸ್ಥೆ, ಅಥವಾ ಮೆಟ್ರಾಲಜಿಕಲ್ ಅಥವಾ ವಾಯುಗುಣ ಕೇಂದ್ರ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದು ಕೂಡ ಢಾಕಾದಲ್ಲಿ ಬರುತ್ತೆ. ಓಕೆ. ಸೊ ಪ್ರಶ್ನೆ ಮತ್ತೆ ಬರ್ಬೋದು. ನಿಮ್ಗೆ ಏನ್ ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ರೆ ಏನ್ ಬರುತ್ತೆ? ಸಾರ್ಕ್ ಅರಣ್ಯ ಕೇಂದ್ರ, ಅದ್ರ ಜೊತೆಗೆ ಮತ್ತೊಂದು ಸಾರ್ಕ್ ಅರಣ್ಯ ಕೇಂದ್ರ, ಸಾರ್ಕ್ ಅಭಿವೃದ್ಧಿ ಕೇಂದ್ರ, ಅಭಿವೃದ್ಧಿ ನಿಧಿ. ಇವೆರಡೂ ಕೂಡ ಎಲ್ಲಿ ಬರ್ತಾವ ಅಂದ್ರೆ ಥಿಂಪು ಅಲ್ಲಿ ಬರ್ತಾವೆ. ಥಿಂಪು ಎಲ್ಲಿ ಬರುತ್ತೆ? ಭೂತಾನ್ ಅಲ್ಲಿ ಬರುತ್ತೆ. ನೆನ್ಪಿಟ್ಕೊಡ್ರಿ. ಓಕೆ. ಇವೆಲ್ಲ ಪ್ರಾದೇಶಿಕ ಕೇಂದ್ರಗಳು, ಸಾರ್ಕ್ನ ಪ್ರಾದೇಶಿಕವಾಗಿರುವಂತಹ ಕೇಂದ್ರಗಳು. ಓಕೆ. ನಂತರ 4ನೇದಾಗಿ ಬರುತ್ತೆ, ಏನ್ ಬರುತ್ತೆ ಅಂತ ಹೇಳಿದ್ರೆ ಸಾರ್ಕ್ನ ವೆರಿ ಇಂಪಾರ್ಟೆಂಟ್ ಭಾರತಕ್ಕೆ ಸಂಬಂಧಪಟ್ಟಂತದ್ದು ಸಾರ್ಕ್ ಡಾಕ್ಯುಮೆಂಟೇಶನ್. ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್, ಇದು ಸೆಂಟರ್ ಬೇರೆ. ಅದ್ರ ಜೊತೆಗೆ ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್, ಸಾರ್ಕ್ ಡಿಸಾಸ್ಟರ್, ನೈಸರ್ಗಿಕ ವಿಕೋಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ಬರುವಂತದ್ದು ಭಾರತದ ನ್ಯೂ ದೆಹಲಿಯಲ್ಲಿ ಬರುತ್ತೆ. ಓಕೆ. ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ಅನ್ನುವಂಥದ್ದು ನ್ಯೂ ದೆಹಲಿಯಲ್ಲಿ ಬರುತ್ತೆ. ಒಂದು ಸಾರ್ಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕೇಂದ್ರ ಬರುವಂತದ್ದು ಅಹಮದಾಬಾದ್ ಅಲ್ಲಿ ಬರುತ್ತೆ. ಇದು ಇತ್ತೀಚೆಗೆ ರಚನೆ ಆಗಿರುವಂತದ್ದು ಎಷ್ಟರಲ್ಲಿ? 2016ರಲ್ಲಿ ರಚನೆ ಆಗಿರುವಂತದ್ದು. 2016ರಲ್ಲಿ 19ನೇ ಸಾರ್ಕ್ ಸಮ್ಮೇಳನ ಆಗ್ಬೇಕಿತ್ತು, ಆಗ್ಲಿಲ್ಲ. ಪಾಕಿಸ್ತಾನದಲ್ಲಿತ್ತು, ಅದನ್ನ ಬೈಕಟ್ ಮಾಡಲಾಯಿತು, ನಿಷೇಧಿಸಲಾಯಿತು. ಸೊ ಹಾಗೆ 2016ರಲ್ಲಿ ಅದು ಆದ್ರೂ ಕೂಡ ಅಹಮದಾಬಾದ್ ಅಲ್ಲಿ ಪ್ರಾಕೃತಿಕ ವಿಕೋಪ ಕೇಂದ್ರನ ಸ್ಥಾಪನೆ ಮಾಡಲಾಯಿತು. ಗುಜರಾತ್ ಅಲ್ಲಿ ಬರುತ್ತೆ ಅಹಮದಾಬಾದ್. 2016ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಓಕೆ. ಸೊ ಇನ್ನೊಂದು 3-4 ಕೇಂದ್ರಗಳಿದಾವೆ. ಪ್ರಾದೇಶಿಕ ಕೇಂದ್ರಗಳನ್ನ ಸರಿಯಾಗಿ ನೋಡ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಏನಂತೇಳಿ 3-4 ಕೇಂದ್ರಗಳು ಯಾವ್ಯಾವ ಇದಾವ ಅಂತ ಹೇಳಿದ್ರೆ ಇನ್ನು ಓಕೆ ಸಾರ್ಕ್ ಕರಾವಳಿ
ಸಾರ್ಕ್ ಕರಾವಳಿ ಕರಾವಳಿ ವಲಯ ಕೇಂದ್ರ ವಲಯ ಕೇಂದ್ರ ಸಾರ್ಕ್ ಕರಾವಳಿ ವಲಯ ಕೇಂದ್ರ ಎಲ್ಲಿ ಬರುತ್ತೆ? ಮಾಲೆಯಲ್ಲಿ ಬರುತ್ತೆ. ಮಾಲೆ ಯಾವ ರಾಷ್ಟ್ರದ ರಾಜಧಾನಿ? ಮಾಲ್ಡೀವ್ಸ್ ರಾಷ್ಟ್ರದ ರಾಜಧಾನಿ ಆಗಿದೆ ಮಾಲ್ಡೀವ್ಸ್. ಶ್ರೀಲಂಕಾ ಅಥವಾ ಇದರಲ್ಲಿ ಬರಬೇಕಿತ್ತು, ಹಾಗಾಗಿ ಮಾಲ್ಡೀವ್ಸ್ ಅಲ್ಲಿ ಬರುತ್ತೆ. ಹೌದ್ರಿ? ಕೋಸ್ಟಲ್ ಕರಾವಳಿ ವಲಯ ಅಂದ ತಕ್ಷಣ ಈ ಕರಾವಳಿ ಪ್ರದೇಶಗಳು ಯಾವ್ದಾದ್ರು ಸಾರ್ಕ್ ರಾಷ್ಟ್ರದಲ್ಲಿ ಭಾರತ ಕೂಡ ಇದೆ, ಅದು ಸಂಪೂರ್ಣವಾಗಿ ಇದಿರಂತ ಯಾವುದು ದ್ವೀಪ ಪ್ರದೇಶ ಇರುವಂತದ್ದು ಶ್ರೀಲಂಕಾ ಇದೆ, ಮಾಲ್ಡೀವ್ಸ್ ಇದೆ. ಸೊ ಹಾಗಾಗಿ ಎರಡರಲ್ಲಿ ಒಂದರಲ್ಲಿ ಬರುತ್ತೆ. ಸೊ ಮಾಲ್ಡೀವ್ಸ್ ಸರಿಯಾಗಿ ನೆನಪಿಟ್ಕೊಳ್ರಿ, ಕರಾವಳಿ ವಲಯ ಕೇಂದ್ರದಲ್ಲಿ ಬರುತ್ತೆ. ಕರಾವಳಿ ವಲಯ ಕೇಂದ್ರ ಮಾಲೆಯಲ್ಲಿ ಬರುತ್ತೆ, ಮಾಲ್ಡೀವ್ಸ್ ಅಲ್ಲಿ ಬರುತ್ತೆ. ಓಕೆ. ನಂತರ ಸಾರ್ಕ್ ಇನ್ಫಾರ್ಮೇಟಿಕ್ ಅಥವಾ ಸಾರ್ಕ್ ಮಾಹಿತಿ ಕೇಂದ್ರ. ಮಾಹಿತಿ ಕೇಂದ್ರ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಸಾರ್ಕ್ ಮಾಹಿತಿ ಕೇಂದ್ರ ಎಲ್ಲಿ ಬರುತ್ತೆ ಪ್ರಶ್ನೆ ಬರುತ್ತೆ. ಎಲ್ಲಿ ಬರುತ್ತೆ? ಕಠ್ಮಂಡು ಅಲ್ಲಿ ಬರುತ್ತೆ. ಕಠ್ಮಂಡು ಅಲ್ಲಿ ಬರುತ್ತೆ. ಅದ್ರ ಮುಖ್ಯ ಕಚೇರಿ ಅಲ್ಲಿ ಇದೆ. ಹಾಗಾಗಿ ಮಾಹಿತಿ ಕೊಡ್ಬೇಕಂದ್ರೆ ಮುಖ್ಯ ಕಚೇರಿಗೆ ಕಾಲ್ ಮಾಡಬೇಕು. ಹಾಗಾಗಿ ಅಲ್ಲೇ ಇದೆ ಅಂತ ತಿಳ್ಕೊಬೇಕು ನಾವು. ಓಕೆ ರೀ. ಸಾರ್ಕ್ ಇನ್ಫಾರ್ಮೇಶನ್ ಸೆಂಟರ್ ಅಥವಾ ಮಾಹಿತಿ ಕೇಂದ್ರ ಕಠ್ಮಂಡುದಲ್ಲಿ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಆಗಿದೆ. ಓಕೆ. ಸಾರ್ಕ್ ನ ಟಿಬಿ, ಟ್ಯೂಬರ್ಕೋಲಸಿಸ್, HIV, HIV ಏಡ್ಸ್ ಆಗಿರ್ಬೋದು, HIV ಅಥವಾ ಏಡ್ಸ್ ಅದನ್ನ ನಿರ್ಮೂಲನೆ ಮಾಡುವಂತ ಸಂಸ್ಥೆ, ಓಕೆ, ಸೆಂಟರ್ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಎಲ್ಲಿ ಬರುತ್ತೆ? ಅದು ಕೂಡ ಕಠ್ಮಂಡುದಲ್ಲಿ ಬರುತ್ತೆ. ಅದು ಕೂಡ ಕಠ್ಮಂಡುವಿನಲ್ಲಿ ಬರುತ್ತೆ. ಓಕೆ. ನಂತರ ಇನ್ನೊಂದು ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ? ಸಾರ್ಕ್ನ ಮಾನವ ಸಂಪನ್ಮೂಲ ಬಹಳ ನಗು ಬರುತ್ತೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ನೆನಪಿಟ್ಕೊಳ್ರಿ, ಈ ಭಯೋತ್ಪಾದನೆ ಸೃಷ್ಟಿ ಮಾಡುವಂತ ರಾಷ್ಟ್ರ ಇದೆಯಲ್ರಿ, ಆ ಪಾಕಿಸ್ತಾನದಲ್ಲಿ ಬರುತ್ತೆ. ಆಕ್ಚುಲಿ ಆ ರಾಷ್ಟ್ರದಲ್ಲಿ ಕೊಡಬಾರ್ದಿತ್ತು, ಅದನ್ನ ಅಲ್ಲಿ ಕೊಡಲಾಗಿದೆ. ಓಕೆ ರೀ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ ಅನ್ನುವಂಥದ್ದು ಪಾಕಿಸ್ತಾನ ಬರುತ್ತೆ, ಸಾರ್ಕಿಗೆ ಸಂಬಂಧಪಟ್ಟಂತದ್ದು. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಪಾಕಿಸ್ತಾನದಲ್ಲೇ, ಸಾರ್ಕಿನ ಶಕ್ತಿ ಕೇಂದ್ರ ಅಥವಾ ಎನರ್ಜಿ ಕೇಂದ್ರ, ಎನರ್ಜಿ ಸೆಂಟರ್ ಅಲ್ಲಿ ಬರುತ್ತೆ. ಅದು ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಎರಡೂ ಕೂಡ ಇಸ್ಲಾಮಾಬಾದ್ ಅಲ್ಲಿ ಬರ್ತವೆ. ಎರಡೂ ಕೂಡ ನೆನಪಿಟ್ಕೊಳ್ಳಿ. ಓಕೆ. ನಂತರ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತದ್ದು ರೀಜನಲ್ ಸೆಂಟರ್ ಬರುತ್ತೆ. ಯಾವ ಸೆಂಟರ್ ಅಂತ ಹೇಳಿದ್ರೆ ಸಾರ್ಕಿನ ಸಾಂಸ್ಕೃತಿಕ ಕೇಂದ್ರ. ಒಂದ್ ಸೆಕೆಂಡು. ಸಾರ್ಕಿನ ಸಾಂಸ್ಕೃತಿಕ ಕೇಂದ್ರ, ಪ್ರಾದೇಶಿಕ ಸಾಂಸ್ಕೃತಿಕ ಕೇಂದ್ರ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಸಾಂಸ್ಕೃತಿಕ ಕೇಂದ್ರ ಎಲ್ಲಿ ಬರುತ್ತೆ? ಇದು ಶ್ರೀಲಂಕಾದಲ್ಲಿರುವಂತಹ ಕೊಲಂಬೋದಲ್ಲಿ ಬರುತ್ತೆ. ಶ್ರೀಲಂಕಾದ ಕೊಲಂಬೋ ಅಲ್ಲಿ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತ್ರಿ? ಸೊ ಸಾರ್ಕಿನ ಬೇರೆ ಬೇರೆ ವಿವಿಧ ರೀತಿಯಾದಂತಹ ನಿಮ್ಗೆ ಸಂಸ್ಥೆಗಳ ಬಗ್ಗೆ ಗೊತ್ತಾಯ್ತು. ಸೊ ಭಾರತದಲ್ಲಿ ಒಟ್ಟಾರೆ ಸಾರ್ಕಿನ ಸಮ್ಮೇಳನ ಆಗಿರುವಂತದ್ದು 3 ಭಾರತಕ್ಕೆ ಸಂಬಂಧಪಟ್ಟಿರುವಂತದ್ದು. ನಂತರ ಭಾರತದಲ್ಲಿ ಸಾರ್ಕಿನ ಸ್ಪೆಷಲ್ ಏಜೆನ್ಸಿಗಳಲ್ಲಿ ಸಾರ್ಕ್ನ ಯೂನಿವರ್ಸಿಟಿ ಭಾರತದ ಇದರಲ್ಲಿದೆ, ನ್ಯೂ ದೆಹಲಿಯಲ್ಲಿದೆ. ನಂತರ ಸಾರ್ಕ್ನ ಡಾಕ್ಯುಮೆಂಟೇಶನ್, ಓಕೆ, ಅದರ ಒಂದು ಕೇಂದ್ರ ನ್ಯೂ ದೆಹಲಿಯಲ್ಲಿದೆ. ನಂತರ ಸಾರ್ಕ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಪ್ರಾಕೃತಿಕ ವಿಕೋಪ ಕೇಂದ್ರ ನಮ್ಮ ಅಹಮದಾಬಾದ್ ಅಲ್ಲಿದೆ. ಓಕೆ, ಗುಜರಾತ್ನ ಅಹಮದಾಬಾದ್ ಅಲ್ಲಿದೆ. ಸೊ ಹಾಗಾಗಿ ನಿಮ್ಗೆ ಪ್ರಶ್ನೆಗಳು ಏನಾದ್ರೂ ತಿಳಿದುಕೊಟ್ರೆ, ಸಾರ್ಕ್ನ ಪರಿಹಾರ ಮಂಡಳಿಯಲ್ಲಿದೆ, ಇಸ್ಲಾಮಾಬಾದಲ್ಲಿದೆ. ಸಾರ್ಕ್ನ ಅಭಿವೃದ್ಧಿ ನಿಧಿಯಲ್ಲಿದೆ, ಥಿಂಪುವಲ್ಲಿದೆ, ಭೂತಾನ್ ರಾಜಧಾನಿ ಥಿಂಪುವಲ್ಲಿದೆ. ಸಾರ್ಕ್ನ ಪ್ರಾದೇಶಿಕ ಯೂನಿವರ್ಸಿಟಿ ಎಲ್ಲಿದೆ ಅಂತ ನ್ಯೂ ದೆಹಲಿಯಲ್ಲಿದೆ. ಸಾರ್ಕ್ನ ರೀಜನಲ್ ಸ್ಟ್ಯಾಂಡರ್ಡ್ ಅಂದ್ರೆ ಗುಣಮಟ್ಟದ ಕೇಂದ್ರ ಎಲ್ಲಿದೆ ಅಂತ ಸ್ವಲ್ಪ ಢಾಕಾದಲ್ಲಿದೆ. ಇದು ಸ್ಪೆಷಲ್ ಆಗಿರುವಂತಹ 4 ಏಜೆನ್ಸಿಗಳಾಗಿದ್ದಾವೆ. ಉಳಿದಂತದ್ದು ರೀಜನಲ್ ಪ್ರಾದೇಶಿಕ ಕಚೇರಿಗಳು ಬರ್ತಾವೆ. ಸಾರ್ಕ್ನ ಕೃಷಿ ಕೇಂದ್ರ ಇಲ್ಲಿದೆ, ಅಥವಾ ಸಾರ್ಕ್ನ ವಾಯುಗುಣ ಕೇಂದ್ರ, ಎರಡೂ ಕೂಡ ಒಂದಕ್ಕೆ ಸಂಬಂಧ ಆಗುತ್ತೆ. ಎರಡೂ ಕೂಡ ಬಂದ್ರೆ ಢಾಕಾದಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರೆ, ಬಾಂಗ್ಲಾದೇಶ ಢಾಕಾದಲ್ಲಿ ಬರುತ್ತವೆ. ಸಾರ್ಕದ ಅರಣ್ಯ ಮತ್ತು ಅಭಿವೃದ್ಧಿ ಪ್ರದೇಶ, ಅರಣ್ಯ ಅಂತ ಥಿಂಪು ಅಂದ್ರೆ ಭೂತಾನ್ ಅಂತ ಹೇಳಿದ್ರೆ ಅದು ಅರಣ್ಯದಿಂದ ಕೂಡಂತ ರಾಷ್ಟ್ರವಾಗಿದೆ. ಹಂಗೆ ನೆನಪಿಟ್ಕೊಳ್ರಿ, ಪಾಯಿಂಟ್ ಇದು ಮಾಡ್ಕೊಳ್ರಿ, ಅದಕ್ಕೆ ಟಚ್ ಕೊಟ್ಕೊಳ್ರಿ. ಏನಂತಿದ್ರೆ ಕೀ ಪಾಯಿಂಟ್ ಇಟ್ಕೊಳ್ರಿ. ಭೂತಾನ್ ಅಂದ್ರೆ ಅಗರ್ಭಿತವಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಸೊ ಹಾಗಾಗಿ ಅರಣ್ಯ ಕೇಂದ್ರ ಅಲ್ಲೇ ಇದೆ. ಅರಣ್ಯವನ್ನು ಅಭಿವೃದ್ಧಿಗೊಳಿಸುವ ಒಂದು ಕೇಂದ್ರ ಅಷ್ಟೇ ಅಲ್ಲ, ಒಟ್ಟಾರೆ ಅಭಿವೃದ್ಧಿಗೊಳಿಸುವಂತ ಕೇಂದ್ರ ನಿಧಿ ಕೂಡ ಥಿಂಪು ಭೂತಾನಲ್ಲಿ ಇದೆ. ಓಕೆ. ಸಾರ್ಕ್ನ ಡಾಕ್ಯುಮೆಂಟೇಶನ್ ಕೇಂದ್ರ ಮತ್ತು ಸಾರ್ಕ್ನ ನೈಸರ್ಗಿಕ ಪ್ರಾಕೃತಿಕ ನಿರ್ವಹಣೆ ಕೇಂದ್ರ ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿದೆ, ಅಹಮದಾಬಾದ್ ಮತ್ತು ನವದೆಹಲಿಯಲ್ಲಿ ಕ್ರಮವಾಗಿ. ಸೊ ಪ್ರಶ್ನೆ ಏನ್ ಬಂತ ಅಂತ ಕೊಡ್ರಿ, ಸಾರ್ಕ್ ಕರಾವಳಿ ವಲಯ ಕೇಂದ್ರ ಎಲ್ಲಿ ಬರುತ್ತಂತ ಶ್ರೀಲಂಕಾ ಅಥವಾ ಮಾಲ್ಡೀವ್ಸ್ ಅಲ್ಲಿ ಬರುತ್ತೋ. ಹಾಗಾದ್ರೆ ಸರಿ ಉತ್ತರ ಯಾವ್ದಪ್ಪ? ಮಾಲ್ಡೀವ್ಸ್ ನ ಮಾಲೆ ಆಗಿದೆ. ಸಾರ್ಕ್ನ ಮಾಹಿತಿ ಕೇಂದ್ರದಲ್ಲಿ ಬರುತ್ತೆ, ಕಠ್ಮಂಡುಲ್ಲಿ ಬರುತ್ತೆ. ಸಾರ್ಕ್ನ TB, HIV ಅಥವಾ ಏಡ್ಸ್ ನ ಸೆಂಟರ್ ನಲ್ಲಿ ಬರುತ್ತೆ, ಕಠ್ಮಂಡು ಬರುತ್ತೆ. ಅದನ್ನ ಯಾವ ರೀತಿ ನೆನಪಿಟ್ಕೋಬೇಕಂತಿದ್ರೆ, ಸಾರ್ಕ್ ಮುಖ್ಯ ಕಚೇರಿ ಕಠ್ಮಂಡುಲ್ಲಿ ಇದೆ. ಸೊ ಹಾಗಾಗಿ ಮಾಹಿತಿ ಏನಾದ್ರು ಬೇಕಂದ್ರೆ ಮುಖ್ಯ ಕಚೇರಿ ಕೇಳಬೇಕಾಗುತ್ತೆ. ಹಾಗೆ ಮಾಹಿತಿ ಕೇಂದ್ರ ಅಲ್ಲಿದೆ. ಸೊ ಸಾರ್ಕ್ ಏನಂತ ಹೇಳಿದ್ರೆ
ರೋಗಗಳನ್ನ ನಿರ್ಮೂಲನೆ ಮಾಡೋದು ಕೂಡ ಮುಖ್ಯ ಕಚೇರಿ ಮುಖಾಂತರ ಬರ್ತದೆ. ಸೊ ಹಾಗಾಗಿ ರೋಗಗಳನ್ನ ನಿರ್ಮೂಲನೆ ಮಾಡೋದು ಏಡ್ಸ್, HIV ಮತ್ತು ಟಿಬಿಗಳನ್ನ ನಿರ್ಮೂಲನೆ ಮಾಡುವಂಥದ್ದು ಅದೇ ಒಂದು ಮುಖ್ಯ ಕಚೇರಿ ಮುಖಾಂತರ. ಹಾಗೆ ಕಠಮಂಡಲ ಮುಖ್ಯ ಕಚೇರಿ ನೆನಪಿಟ್ಕೊಳ್ರಿ. ನಂತರ ಸಾರ್ಕ್ನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಥವಾ ಸೆಂಟರ್ ಮತ್ತು ಶಕ್ತಿ ಕೇಂದ್ರ ಇಲ್ಲದಪ್ಪ ಪಾಕಿಸ್ತಾನದ ಇಸ್ಲಾಮಾಬಾದ್ ಇದೆ. ಮತ್ತು ವಿಶೇಷವಾಗಿ ಒಂದು ಸಾರ್ಕ್ನ ಸಾಂಸ್ಕೃತಿಕ ಕೇಂದ್ರ ಎಲ್ಲಿದೆ ಅಂತ ಶ್ರೀಲಂಕಾದ ಕೊಲಂಬೋದಲ್ಲಿದೆ. ಇಷ್ಟು ಗೊತ್ತಾಯ್ತಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ನಿಮ್ಗೆ ಪ್ರಶ್ನೆಗಳು ಬರ್ತಾವೆ. ಏನ್ ಪ್ರಶ್ನೆ ಬರ್ತಾವ ಅಂತ ಡಿಫ್ರೆಂಟ್ ಆಗಿರುವಂತ ಪ್ರಶ್ನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ಇತ್ತೀಚೆಗೆ ಏನ್ ಕೇಳ್ತಾನ ಅಂತ ಹೇಳಿದ್ರೆ, ಸಾರ್ಕ್ ಇದೆ ಇಲ್ರಿ, ಈ ಸಾರ್ಕಿಗೆ ಸಂಬಂಧಪಟ್ಟಂತಹ ಡಿಫ್ರೆಂಟ್ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅಂತ ಹೇಳಿದ್ರೆ, ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಡಿಫ್ರೆಂಟ್ ಆಗಿರುವಂತ ಪ್ರಶ್ನೆಗಳು ಬಹಳ ಸಲ ಬಂದಿದ್ದಾವೆ. ಓಕೆ, ಏನಂತ ಹೇಳಿದ್ರೆ ಸಾರ್ಕ್ ಇದರಲ್ಲಿ ರಾಷ್ಟ್ರಗಳಲ್ಲಿ ಇಲ್ಲೇ ಒಂದ್ ಕಡೆ ಏನು ಕೊಟ್ಟಿರುತ್ತೆ ನಿಮ್ಗೆ ಪಾಯಿಂಟ್ ಗಳನ್ನ ಕೊಡ್ತಾನೆ, ಒಂದು ಕಡೆ ಇದು ಕೊಡ್ತಾನೆ, ಯಾವ ಸಬ್ಜೆಕ್ಟ್ ಅಥವಾ ಟಾಪಿಕ್ಸ್ ಕೊಡ್ತಾನೆ. ಒಂದ್ ಕಡೆ ಅದು ಮೊದಲ ಸ್ಥಾನದಲ್ಲಿರುವಂತ ರಾಷ್ಟ್ರ ಈ 8 ರಾಷ್ಟ್ರಗಳಲ್ಲಿ, ಮತ್ತು ಕೊನೆಯ ಸ್ಥಾನದಲ್ಲಿರುವಂತ ರಾಷ್ಟ್ರ ಅಂತ ಕೊಡ್ತಾನೆ. ಓಕೆ, ಸೊ ಹಾಗಾಗಿ ಸರಿಯಾಗಿ ನೆನ್ಪಿಟ್ಕೊಳ್ರಿ ಇವುಗಳನ್ನ. ಒಂದೇನಂತ ಹೇಳಿದ್ರೆ, ಜನಸಂಖ್ಯೆಯಲ್ಲಿ ಸಾರ್ಕ್ನ ಜನಸಂಖ್ಯೆಯಲ್ಲಿ ಡ್ಯಾಶ್ ರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಅಥವಾ ಡ್ಯಾಶ್ ರಾಷ್ಟ್ರ ಕೊನೆ ಸ್ಥಾನದಲ್ಲಿ ಪ್ರಶ್ನೆ ಬರುತ್ತೆ. ಯಾವ ರಾಷ್ಟ್ರ ಅಂತ ಹೇಳ್ಕೊಡ್ತಾನೆ. ಸಾರ್ಕ್ನಲ್ಲಿ GDPಯಲ್ಲಿ ಅತ್ಯುನ್ನತವಾಗಿರುವಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಮೊದಲ ಸ್ಥಾನದಲ್ಲಿರುವಂತದ್ದು ಬರುತ್ತೆ, ಅದು ಯಾವುದು ಮತ್ತು ಕೊನೆಯ ಸ್ಥಾನ ಯಾವುದು, ಭಾರತದ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ. ತಲಾ ಆದಾಯ ಪರ್ ಕ್ಯಾಪ್ಟಾ ಇನ್ಕಮ್ ಮತ್ತು ತಲಾ ಆದಾಯ ಸಾರ್ಕ್ ರಾಷ್ಟ್ರದಲ್ಲಿ ಯಾವುದು ಹೆಚ್ಚಿದೆ ಅಂತ ಪ್ರಶ್ನೆ ಬರುತ್ತೆ. ನಂತರ ಈ ರಫ್ತಿನಲ್ಲಿ, ಪ್ರಪಂಚದ ರಫ್ತಿನಲ್ಲಿ ಸಾರ್ಕ್ ರಾಷ್ಟ್ರಗಳಲ್ಲಿ ಯಾವುದು ಮುಂಚೂಣಿಯಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ, ಅದನ್ನು ಹೇಳ್ಕೊಡ್ತಾನೆ. ನಂತರ ಜಿಡಿಪಿಯ ಬೆಳವಣಿಗೆ, ಜಿಡಿಪಿಯ ಬೆಳವಣಿಗೆ ದರ ಜಿಡಿಪಿ ಬೇರೆ, ಜಿಡಿಪಿಯಲ್ಲಿ ಹೆಚ್ಚಿರುವಂತ ರಾಷ್ಟ್ರ ಬೇರೆ, ಜಿಡಿಪಿ ಬೆಳವಣಿಗೆ ದರ ಬೇರೆ, ಅದನ್ನ ಹೇಳ್ಕೊಡ್ತಾನೆ. ಸೊ ಹಾಗಾದ್ರೆ ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಪ್ರಶ್ನೆ ನಿಮ್ಗೆ ಏನಾದ್ರು ಬಂದ್ಕೊಳ್ರಿ, ಸಾರ್ಕ್ ಒಕ್ಕೂಟದಲ್ಲಿರುವಂತಹ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರ ಯಾವುದು? ಅಫ್ಕೋರ್ಸ್ ನಮ್ಮ ಭಾರತವಾಗಿದೆ, ಇಂಡಿಯಾ ಆಗಿದೆ. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ಸಾರ್ಕ್ನ ರಾಷ್ಟ್ರ ಯಾವ್ದಪ್ಪ? ಮಾಲ್ಡೀವ್ಸ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಸಾರ್ಕ್ ಅಲ್ಲಿ ಅತ್ಯಂತ ಹೆಚ್ಚು GDPಯನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಯಾವ್ದಂತಾರೆ? ಬಾಂಗ್ಲಾದೇಶವಾಗಿದೆ. ಯಾವುದು? GDPನ ಹೊಂದಿರುವಂತ ಬಾಂಗ್ಲಾದೇಶ ಆಗಿದೆ. GDPನ ಹೊಂದಿರುವಂತದ್ದು ಬಾಂಗ್ಲಾದೇಶ ಆಗಿದೆ. ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂತದ್ದು ಭೂತಾನ್ ಆಗಿದೆ. ಭೂತಾನ್ ಕೊನೆಯ ಸ್ಥಾನದಲ್ಲಿದೆ. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿದೆ. ಭಾರತ 2ನೇ ಸ್ಥಾನದಲ್ಲಿ, GDPಯಲ್ಲಿ ಒಟ್ಟಾರೆ GDPಯಲ್ಲಿ 2ನೇ ಸ್ಥಾನದಲ್ಲಿದೆ. ಸಾರ್ಕ್ ಒಕ್ಕೂಟಗಳನ್ನ ಹೋಲಿಕೆ ಮಾಡಿದಂತೆ ಬಾಂಗ್ಲಾದೇಶ GDP ಜಾಸ್ತಿ ಇದೆ. ಒಟ್ಟಾರೆ ಭಾರತ GDP 2ನೇ ಸ್ಥಾನದಲ್ಲಿದೆ. ಕೊನೆಯ ಸ್ಥಾನದಲ್ಲಿರುವಂತ ಭೂತಾನ್ ಇದೆ. ಹಾಗಾದ್ರೆ GDP ಬೆಳವಣಿಗೆ ದರ ಅಂತ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ. ಒಟ್ಟಾರೆ GDP ಬಾಂಗ್ಲಾದೇಶ ಮುಂದಿದೆ, ಕೊನೆಯದಾಗಿ ಭೂತಾನ್ ಇದೆ, ಭಾರತ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ GDPಯ ಬೆಳವಣಿಗೆ ದರದಲ್ಲಿ ಅಗೇನ್ ಅದು ಕೂಡ ಅಂದ್ರೆ ಬಾಂಗ್ಲಾದೇಶ್ ಮುಂದಿದೆ. ಬಾಂಗ್ಲಾದೇಶ್ ಮುಂದಿದೆ. ಎಷ್ಟಿದೆ ಅಂತ ಹೇಳಿದ್ರೆ 8.2% ಅಷ್ಟು ಮುಂದಿದೆ. ಓಕೆ, ನಂತರ ಓಕೆ ಬಾಂಗ್ಲಾದೇಶ್ ಮುಂದಿದೆ. ಅದೇ ರೀತಿ 3ನೇ ಸ್ಥಾನದಲ್ಲಿರುವಂತದ್ದು ಭಾರತ ಎಷ್ಟನೇ ಸ್ಥಾನದಲ್ಲಿಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದೆ. ಭಾರತ 3ನೇ ಸ್ಥಾನದಲ್ಲಿ ಭಾರತ ಇದೆ. 2ನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಮಾಲ್ಡೀವ್ಸ್ ಇದೆ GDP ಬೆಳವಣಿಗೆ ದರದಲ್ಲಿ. ಮತ್ತು ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂತದ್ದು ಯಾವ್ದಪ್ಪ ಅಂತ ಈಗ ಈ ತಾಲಿಬಾನ್ಗಳ ಉಪಟಳಕ್ಕೆ ಕಾರಣವಾಗುವಂತ ರಾಷ್ಟ್ರ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿದೆ. ಸರಿಯಾಗಿ ನೆನಪಿಟ್ಟುಕೊಂಡ್ರೆ GDP ಒಟ್ಟಾರೆ ಬಾಂಗ್ಲಾದೇಶ ಮೊದಲ ಸ್ಥಾನದಲ್ಲಿ, GDP ಬೆಳವಣಿಗೆ ದರದಲ್ಲಿ ಕೂಡ ಮೊದಲ ಸ್ಥಾನ ಬಾಂಗ್ಲಾದೇಶ ಇದೆ. GDP 2ನೇ ಸ್ಥಾನದಲ್ಲಿ ಭಾರತ ಇದೆ. 3ನೇ ಸ್ಥಾನದಲ್ಲಿ ಬೆಳವಣಿಗೆ ದರದಲ್ಲಿ 3ನೇ ಸ್ಥಾನ ಭಾರತ ಇದೆ. GDPಯಲ್ಲಿ ಕೊನೆಯ ಸ್ಥಾನ ಇರುವಂತದ್ದು ಭೂತಾನ್. GDPಯ ಬೆಳವಣಿಗೆ ದರದಲ್ಲಿ ಕೊನೆಯ ಸ್ಥಾನ ಇರುವಂತದ್ದು ಅಫ್ಘಾನಿಸ್ತಾನ್. ಓಕೆ, ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, GDPಯಲ್ಲಿ ತಲಾ ಆದಾಯನ ಸಾರ್ಕ್ನಲ್ಲಿ ತಲಾ ಆದಾಯವನ್ನು ಅತ್ಯಂತ ಹೆಚ್ಚು ಹೊಂದಿರುವ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಯಾವುದಂದ್ರೆ ಮಾಲ್ಡೀವ್ಸ್ ಆಗಿದೆ. ತಲಾ ಆದಾಯದ ಒಟ್ಟಾರೆ ಸಾರ್ಕ್ ಒಕ್ಕೂಟದಲ್ಲಿ ತಲಾ ಆದಾಯದಲ್ಲಿ ಮುನ್ಸೂಚಿಯಲ್ಲಿರುವಂತದ್ದು ಮೊದಲನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರ ಯಾವುದು ಪ್ರಶ್ನೆ ಬರುತ್ತೆ. ಮಾಲ್ಡೀವ್ಸ್ ಆಗಿದೆ. ಕೊನೆಯ ಸ್ಥಾನದಲ್ಲಿ ಯಾವುದಂದ್ರೆ ಅಫ್ಘಾನಿಸ್ತಾನ್ ಇದೆ. ಓಕೆ, ಭಾರತ ಎಷ್ಟನೇ ಸ್ಥಾನದಲ್ಲಿಪ್ಪ? 5ನೇ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ತಲಾ ಆದಾಯದಲ್ಲಿ. ಓಕೆ, ಹಾಗಾದ್ರೆ ಮತ್ತೆ ಪ್ರಶ್ನೆ ಏನ್ ಬರ್ತಂತ ನಿಮ್ಗೆ, ರಫ್ತು ಇದರಲ್ಲಿ ಪ್ರಪಂಚದ ರಫ್ತಿನಲ್ಲಿ ಸಾರ್ಕ್ ಒಕ್ಕೂಟದಲ್ಲಿ ಮೊದಲನೇ ಸ್ಥಾನ ಇರುವಂತ ರಾಷ್ಟ್ರ ಯಾವ್ದು ಪ್ರಶ್ನೆ ಬಂದ್ಕೊಳ್ರಿ. ನಮ್ಮ ಭಾರತ ಇದೆ. ಮೊದಲ ಸ್ಥಾನದಲ್ಲಿ ಭಾರತವಿದೆ. ಕೊನೆಯ ಸ್ಥಾನದಲ್ಲಿ ಮಾಲ್ಡೀವ್ಸ್ ಇದೆ. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು.
ಗೊತ್ತಾಯ್ತಾ? ಜನಸಂಖ್ಯೆ, ಜಿಡಿಪಿ ಬೆಳವಣಿಗೆ ದರದಲ್ಲಿ, ತಲಾ ಆದಾಯದಲ್ಲಿ, ರಫ್ತಿನಲ್ಲಿರುವಂತದ್ದು ಬೇರೆ ಬೇರೆ ರಾಷ್ಟ್ರಗಳು ಯಾವ ರೀತಿ ಮುಂದಿದಾವೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಪ್ರಶ್ನೆ ಏನ್ ಬರುತ್ತಂತ ಹೇಳಿದ್ರೆ ನಿಮ್ಗೆ, ಓಕೆ, ರಕ್ಷಣಾ ಬಜೆಟ್ಗೆ ಅಥವಾ ರಕ್ಷಣೆಗೆ ಬಜೆಟ್ ಮಾಡುವಂತ ರಾಷ್ಟ್ರದಲ್ಲಿ ಮುಂದಿರುವಂತ ರಾಷ್ಟ್ರ ಯಾವುದು ಸಾರ್ಕ್ ಪ್ರಶ್ನೆ ಬರುತ್ತೆ. ಮುಂದಿರುವಂತದ್ದು ಫಸ್ಟ್, ಇದು ಲಾಸ್ಟ್. ಓಕೆ, ಸೊ ಮುಂದಿರುವಂತದ್ದು ಭಾರತವಿದೆ. ರಕ್ಷಣೆಗೋಸ್ಕರ ಅತ್ಯಂತ ಹೆಚ್ಚು ಖರ್ಚು ಮಾಡುವಂತ ಸಾರ್ಕ್ ರಾಷ್ಟ್ರ ಅಂದ್ರೆ ಭಾರತವಾಗಿದೆ. ಅತ್ಯಂತ ಕಡಿಮೆ ರಾಷ್ಟ್ರ ಯಾವ್ದು ಖರ್ಚು ಮಾಡ್ತಂದ್ರೆ ಭೂತಾನ್ ರಾಷ್ಟ್ರ ಮಾಡುತ್ತೆ. ನಿಮ್ಗೆ ಆಶ್ಚರ್ಯವಾಗುತ್ತೆ, ಕೇವಲ $25 ಖರ್ಚು ಮಾಡುತ್ತೆ ಅಂತೇಳಿ, ಸುಮಾರು $3,000 ಅಷ್ಟೇ ಖರ್ಚು ಮಾಡುತ್ತೆ ಭಾರತದ ಇದರಲ್ಲಿ. ಓಕೆ, ರಕ್ಷಣೆಯಲ್ಲಿ ಯಾವ್ದು ಮುಂದು, ರಕ್ಷಣೆ ಬಜೆಟ್ ಹೊಂದಿರುವಂತದ್ದು ಭಾರತ ಮೊದಲ ಸ್ಥಾನದಲ್ಲಿ, ಕೊನೆಯ ಸ್ಥಾನದಲ್ಲಿ ಭೂತಾನ್ ಇದೆ. ಓಕೆ, ಸೊ ನೀವು ಬಹಳಷ್ಟು ಸಲ ಬಂದಿದೆ ಈ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ, ಜಿಡಿಪಿ ಬೆಳವಣಿಗೆ ದರದಲ್ಲಿ, ಜಿಡಿಪಿ ಒಟ್ಟಾರೆ ಇರುವಂತದ್ದು ಮತ್ತು ತಲಾಯಾದಾಗ ಬಂದಿರುವಂತ ಅತ್ಯಂತ ಹೆಚ್ಚು ರಾಷ್ಟ್ರ ಯಾವುದು, ದೊಡ್ಡ ರಾಷ್ಟ್ರ ಯಾವುದು, ಇದರಲ್ಲಿ ಸಾರ್ಕ್ ಪ್ರಶ್ನೆಗಳು ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾವೆ. ಸೊ ಇವು ಕೂಡ ಡಿಫ್ರೆಂಟ್ ಆಗಿ ಪ್ರಶ್ನೆಗಳು ಬರಬಹುದು, ಹಾಗಾಗಿ ನಿಮಗೆ ಹೇಳ್ತಿದ್ದೇನೆ. ಸಾಕ್ಷರತೆಯಲ್ಲಿ, ಸಾರ್ಕ್ ನಲ್ಲಿರುವಂತಹ ಸಾಕ್ಷರತೆಯಲ್ಲಿ ಅತ್ಯಂತ ಹೆಚ್ಚು ಮುಂದುವರಿದಂತಹ ರಾಷ್ಟ್ರ ಯಾವುದು ಪ್ರಶ್ನೆ ಬರುತ್ತೆ. ಯಾವುದು ಅಂತ ಮಾಲ್ಡೀವ್ಸ್ ಆಗಿದೆ. 99.95%, 100% ಸಾಕ್ಷರತೆ ಆಗಿದೆ. ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂತದ್ದು ಅಫ್ಘಾನಿಸ್ತಾನ ಆಗಿದೆ. ಓಕೆ, ಭಾರತ ಎಷ್ಟನೇ ಸ್ಥಾನದಲ್ಲಿಪ್ಪ ಅಂದ್ರೆ 4ನೇ ಸ್ಥಾನದಲ್ಲಿದೆ ಭಾರತ. ಸಾಕ್ಷರತೆಯಲ್ಲಿ ಸಾರ್ಕ್ನ 4ನೇ ಸ್ಥಾನದಲ್ಲಿ ಭಾರತವಿದೆ, ನೆನಪಿಟ್ಕೊಳ್ಳಿ. ಸಾಕ್ಷರತೆ ಮೊದಲ ಸ್ಥಾನದಲ್ಲಿರುವಂತ ಮಾಲ್ಡೀವ್ಸ್, ಕೊನೆಯ ಸ್ಥಾನದಲ್ಲಿರುವಂತ ಅಫ್ಘಾನಿಸ್ತಾನ. ಹಾಗಾದ್ರೆ ಲೈಫ್ ಎಕ್ಸ್ಪೆಕ್ಟೇಷನ್ ರೇಷಿಯೋ ಅಂತೇಳಿ ಜೀವನ ಅವಧಿ ಅಥವಾ ಜೀವನ ಮಟ್ಟದಲ್ಲಿ ಅತ್ಯಂತ ಮುಂದಿರುವಂತ ರಾಷ್ಟ್ರ ಯಾವ್ದಪ್ಪ? ಅಗೇನ್ ಮಾಲ್ಡೀವ್ಸ್ ಆಗಿದೆ. ಓಕೆ, ಕೊನೆಯ ರಾಷ್ಟ್ರದಲ್ಲಿ ಅಫ್ಘಾನಿಸ್ತಾನ, ಬೇರೆ ಬೇರೆ ಸರಿಯಾದ ಡಾಟಾ ಇಲ್ಲ. ಸೊ 6ನೇ ಸ್ಥಾನದಲ್ಲಿ ಭಾರತ ಇದೆ. ಎಷ್ಟನೇ ಸ್ಥಾನದಲ್ಲಿದೆ? ಜೀವನ ಬೆಳವಣಿಗೆ ದರದಲ್ಲಿ 6ನೇ ಸ್ಥಾನದಲ್ಲಿ ಭಾರತವಿದೆ, ಜೀವನ ಮಟ್ಟದಲ್ಲಿ. ಓಕೆ, ಇನ್ನೊಂದು ಮುಖ್ಯವಾಗಿ ಬರುತ್ತೆ ಈ ಪ್ರಶ್ನೆ, ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಮುಂದೆ ಬರುವಂತಹ ಎಕ್ಸಾಮ್ಸ್ ಅಲ್ಲಿ. ಏನಂತ ಹೇಳಿದ ಪ್ರಶ್ನೆ, HDI ಅಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ, ವಿಶ್ವಸಂಸ್ಥೆ ಬಿಡುಗಡೆ ಮಾಡುವಂತಹ HDI ಅಲ್ಲಿ ಅತ್ಯಂತ ಮುಂದು ಇರುವಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಯಾವುದಂದ್ರೆ ಸಾರ್ಕ್ ಇರುವಂತಹ ಶ್ರೀಲಂಕಾ. ಶಾರ್ಕ್ ಒಕ್ಕೂಟದಲ್ಲಿ ಶ್ರೀಲಂಕಾ HDI ಅಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ, ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೊದಲ ಸ್ಥಾನದಲ್ಲಿದೆ ಮತ್ತು ಕೊನೆಯ ಸ್ಥಾನದಲ್ಲಿರುವಂತದ್ದು ಈ ಅಫ್ಘಾನಿಸ್ತಾನವಾಗಿದೆ. ಓಕೆ, ಸೊ ಭಾರತ ಎಷ್ಟನೇ ಸ್ಥಾನದಲ್ಲಿಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದೆ ಭಾರತ. 3ನೇ ಸ್ಥಾನದಲ್ಲಿರುವಂತದ್ದು ಭಾರತ ಇದರಲ್ಲಿದೆ. ಈ HDI ಅಲ್ಲಿ 3ನೇ ಸ್ಥಾನದಲ್ಲಿ 130ನೇ ಸ್ಥಾನವನ್ನ ಒಟ್ಟಾರೆ ಪಡೆದುಕೊಂಡಿದೆ. ಗೊತ್ತಾಯ್ತಾ? ಸೊ ಎಷ್ಟು ಗೊತ್ತಿರಲಿ ನಿಮ್ಗೆ. ಸಾರ್ಕ್ ವಿವಿಧ ಅಂಕಿ ಅಂಶಗಳ ಆಧಾರದ ಮೇಲೆ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತದ್ದು ಭಾರತ. ಓಕೆ, ಅತ್ಯಂತ ಕೊನೆಯದಾಗಿರುವಂತದ್ದು ಮಾಲ್ಡೀವ್ಸ್, ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಷ್ಟ್ರ. ಅತ್ಯಂತ ಹೆಚ್ಚು ಜಿಡಿಪಿನ ಹೊಂದಿರುವಂತಹ ರಾಷ್ಟ್ರ ಬಾಂಗ್ಲಾದೇಶ, ಭಾರತ 2ನೇ ಸ್ಥಾನದಲ್ಲಿದೆ. ಕಡಿಮೆ ಆಗಿರುವಂತದ್ದು ಭೂತಾನ್ ಆಗಿದೆ. ಅತ್ಯಂತ ಹೆಚ್ಚು ತಲಾಯದನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಸಾರ್ಕ್ನ? ಮಾಲ್ಡೀವ್ಸ್ ಆಗಿದೆ. ಭಾರತ 5ನೇ ಸ್ಥಾನದಲ್ಲಿದೆ. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಅತ್ಯಂತ ಹೆಚ್ಚು ರಫ್ತು ಮಾಡುವಂತಹ ರಾಷ್ಟ್ರ ಯಾವುದು ಪ್ರಶ್ನೆ ಬರುತ್ತೆ ಸಾರ್ಕ್ ಒಕ್ಕೂಟದಲ್ಲಿ? ಇಂಡಿಯಾ ಆಗಿದೆ, ಭಾರತವಾಗಿದೆ. ಕೊನೆಯ ಸ್ಥಾನದಲ್ಲಿ ಮಾಲ್ಡೀವ್ಸ್ ಆಗಿದೆ. ಅತ್ಯಂತ ಹೆಚ್ಚು ಜಿಡಿಪಿ ಬೆಳವಣಿಗೆ ದರವನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಸಾರ್ಕ್ ಪ್ರಶ್ನೆ ಬರುತ್ತೆ? ಅಗೇನ್ ಬಾಂಗ್ಲಾದೇಶ ಆಗಿದೆ. 3ನೇ ಸ್ಥಾನದಲ್ಲಿ ಭಾರತವಿದೆ. 2ನೇ ಸ್ಥಾನದಲ್ಲಿ ಮಾಲ್ಡೀವ್ಸ್ ಇದೆ. ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಹಾಗಾದ್ರೆ ಅತ್ಯಂತ ಹೆಚ್ಚು ರಕ್ಷಣೆಗೆ ಖರ್ಚು ಮಾಡುವಂತ ರಾಷ್ಟ್ರ ಯಾವ್ದು ಪ್ರಶ್ನೆ ಬರುತ್ತೆ? ಅದು ಯಾವ್ದಂತ ಭಾರತವಾಗಿದೆ. ಕೊನೆಯದಾಗಿರುತ್ತೆ ಭೂತಾನ್ ಆಗಿದೆ. ಓಕೆ, ಅತ್ಯಂತ ಹೆಚ್ಚು ಸಾಕ್ಷರತೆ ಲಿಟ್ರೇಸಿ ರೇಟ್ ಹೊಂದಿರುವಂತಹ ರಾಷ್ಟ್ರ ಯಾವುದು ಸಾರ್ಕ್ ಒಕ್ಕೂಟದಲ್ಲಿ? ಮಾಲ್ಡೀವ್ಸ್ ಆಗಿದೆ. ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಭಾರತ 4ನೇ ಸ್ಥಾನದಲ್ಲಿದೆ. ಅತ್ಯಂತ ಹೆಚ್ಚು ಜೀವನ ಮಟ್ಟವನ್ನು ಅಥವಾ ಜೀವನ ಅವಧಿಯನ್ನು, ಲೈಫ್ ಎಕ್ಸ್ಪೆಕ್ಟೇಷನ್ ರೇಸಿಯೋವನ್ನ ಹೊಂದಿರುವಂತಹ ರಾಷ್ಟ್ರ ಯಾವ್ದು ಪ್ರಶ್ನೆ ಬರುತ್ತೆ? ಮಾಲ್ಡೀವ್ಸ್ ಅಂತಿದೆ. 6ನೇ ಸ್ಥಾನದಲ್ಲಿ ಭಾರತವಿದೆ. ಸೊ ಅತ್ಯಂತ ಹೆಚ್ಚು HDI ಅನ್ನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಂದಿರುವಂತಹ ರಾಷ್ಟ್ರ ಯಾವ್ದು ಬರುತ್ತೆ? ಶ್ರೀಲಂಕಾ ಅಂತ ಬರುತ್ತೆ. ಭಾರತ 3ನೇ ಸ್ಥಾನದಲ್ಲಿ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಇಷ್ಟು ನೆನಪಿಟ್ಟುಕೊಳ್ರಿ. ಒಂದು ಯೂನಿಕ್ ಆಗಿರುವಂತ ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತಂತೆ? ಯೂನಿಕ್ ಆಗಿರುವಂತ ಪ್ರಶ್ನೆ. ಸಾರ್ಕ್ ಒಕ್ಕೂಟದ ಡ್ಯಾಶ್ ಸದಸ್ಯ G20 ಒಕ್ಕೂಟದಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಎ ಭಾರತ ಮಾತ್ರ. ಈ ಪ್ರಶ್ನೆಗೆ ನೀವು ಸರಿಯಾಗಿ ಆನ್ಸರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕಾ ತಲೆಗಡೆ. ಭಾರತ
ಭೂತಾನ್ ಮತ್ತು ಭಾರತ, ಭೂತಾನ್ ಮತ್ತು ಭಾರತ. ಸಿ ಶ್ರೀಲಂಕಾ ಮತ್ತು ಭಾರತ, ಶ್ರೀಲಂಕಾ ಮತ್ತು ಭಾರತ. ಓಕೆ. ಡಿ ಬಾಂಗ್ಲಾದೇಶ್, ಬಾಂಗ್ಲಾದೇಶ್. ಸೊ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿರಬಹುದು? ಸಾರ್ಕ್ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರವು ಅಥವಾ ರಾಷ್ಟ್ರಗಳು G20 ಈ ಶೃಂಗಸಭೆಯಲ್ಲಿ ಇದಾವೆ, ಸದಸ್ಯರಾಗಿದ್ದಾವೆ ಅಂತ ಕೇಳಲಾಗಿದೆ. G20 ಒಕ್ಕೂಟದಲ್ಲಿ ಸಾರ್ಕ್ನ ಯಾವ ರಾಷ್ಟ್ರ ಅಥವಾ ರಾಷ್ಟ್ರಗಳು ಇದಾವೆ ಅಂತ ಕೇಳಲಾಗಿದೆ. ಎ ಭಾರತ ಮಾತ್ರ ಇದೆ, ಬಿ ಭೂತಾನ್ ಮತ್ತು ಭಾರತ ಇದೆ, ಸಿ ಶ್ರೀಲಂಕಾ ಮತ್ತು ಭಾರತವಿದೆ, ಡಿ ಬಾಂಗ್ಲಾದೇಶ ಇದೆ. ಹಾಗಾದ್ರೆ ಸರಿ ಉತ್ತರ ಯಾವ್ದಿರ್ಬಹುದು ಅಂತ ಕಾಮೆಂಟ್ ಮಾಡಿ. ಓಕೆ. ಸೊ ಇಲ್ಲಿವರೆಗೂ ನಿಮ್ಗೆ ಇಷ್ಟೆಲ್ಲ ಸಾರ್ಕಿನ ಬಗ್ಗೆ ಹೇಳ್ಕೊಟ್ಟೆ. ಸಾರ್ಕಿನ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ಬಿಟ್ಟೆ. ನಿಮ್ಗೆ ಎಂತ ಪ್ರಶ್ನೆ ಬಂದ್ರು ಕೂಡ ಇದನ್ನ ಸರಿಯಾಗಿ ನೆನಪಿಟ್ಕೊಳ್ರಿ. ಅಫ್ಕೋರ್ಸ್ ನಿಮ್ಗೆ ಎಂತ ಪ್ರಶ್ನೆ ಕೂಡ ಬಂದ್ರು ಆನ್ಸರ್ ಮಾಡಬಲ್ಲಿರಿ ಇದಕ್ಕೆ. ಓಕೆ ರೀ. ಎಂತ ಪ್ರಶ್ನೆ ಬರ್ಲಿ ಏನಾರ ಬರ್ಲಿ ಅದನ್ನ ಬಿಡೋದಿಲ್ಲ, ಒಟ್ಟ ಆನ್ಸರ್ ಮಾಡದ. ಓಕೆ ರೀ. ಒಂದ್ಸಲ ಒಂದು 2 ನಿಮಿಷದಲ್ಲಿ ರಿಪೀಟ್ ಮಾಡ್ತಾನೆ, ಸರಿಯಾಗಿ ನೋಡ್ಕೊಳ್ರಿ. ಸಾರ್ಕ್ ಒಕ್ಕೂಟದ ಬಗ್ಗೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ, ಯಾವ ರೀತಿ ಇದು ಬರ್ತಂತ ಒಂದ್ಸಲ ರಿಪೀಟ್ ಮಾಡ್ತಾನೆ. ನಂತರ ಕೊನೆಯದಾಗಿ ಆ ಪ್ರಶ್ನೆ ನಿಮ್ಗೆ ಮತ್ತೊಂದ್ಸಲ ಕೇಳ್ತೇನೆ, ಅದನ್ನ ಕಾಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಓಕೆ. ಸಾರ್ಕ್ ಒಕ್ಕೂಟ ಅನ್ನೋಂಥದ್ದು, ಇದಕ್ಕೆ ಸಾರ್ಕ್ ಅಂತ ಹೇಳಿದ್ರೆ ಏನಪ್ಪಾ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಹೇಳಿದ್ರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಒಕ್ಕೂಟವಾಗಿದೆ. ಇದು ಯಾವಾಗ ಸ್ಥಾಪನೆ ಆಯ್ತು ಪ್ರಶ್ನೆ ಬಂದದ್ದು? 1985 ಡಿಸೆಂಬರ್ 8ಕ್ಕೆ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಢಾಕಾದಲ್ಲಿ ಸ್ಥಾಪನೆ ಆಯಿತು, ಬಾಂಗ್ಲಾದೇಶ ಢಾಕಾದಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಎದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಕಠ್ಮಂಡುದಲ್ಲಿ ಇದೆ, ನೇಪಾಳದ ಕಠ್ಮಂಡು. ಹಾಗಾದ್ರೆ ಅದು ಯಾವಾಗ ಸ್ಥಾಪನೆ ಆಯಿತು? ಸಾರ್ಕ್ನ ಮುಖ್ಯ ಕಚೇರಿ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಬರುತ್ತೆ. 1987 ಸ್ಥಾಪನೆ ಆಯಿತು, ಜನವರಿಯಲ್ಲಿ ಸ್ಥಾಪನೆ ಆಗಿರುವಂತದ್ದು. ಎಷ್ಟು ವರ್ಷಗಳಾಯ್ತು? 35 ವರ್ಷಗಳಾಯ್ತು ಸಾರ್ಕ್ ಸ್ಥಾಪನೆ ಆಗಿ. ಸೊ ಹಾಗಾದ್ರೆ ಸಾರ್ಕ್ ಒಕ್ಕೂಟದಲ್ಲಿರುವಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಬರುತ್ತೆ. 8 ರಾಷ್ಟ್ರಗಳ ಒಕ್ಕೂಟ. ಅದನ್ನ ಸಿಂಪಲ್ ಆಗಿ ನೆನಪಿಟ್ಕೊಳ್ಬೇಕಪ್ಪ. MBBS ಸ್ಪೇನ್ ಅಂತ ನೆನಪಿಟ್ಕೊಳ್ರಿ. ಎಂ ಅಂದ್ರೆ ಮಾಲ್ಡೀವ್ಸ್, ಬಿ ಅಂದ್ರೆ ಭೂತಾನ್ ರಾಷ್ಟ್ರ, ಬಿ ಅಂದ್ರೆ ಒಂದು ಬಾಂಗ್ಲಾದೇಶ, ಸಿ ಎಸ್ ಅಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ, ಎ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ, ಐ ಅಂದ್ರೆ ಇಂಡಿಯಾ, ಎನ್ ಅಂದ್ರೆ ನೇಪಾಳ್. ಸೊ 1985ರಲ್ಲಿ 7 ರಾಷ್ಟ್ರಗಳಿದ್ವು ಒಟ್ಟಾರೆ. ಆದ್ರೆ 8ನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ್ 2007ರಲ್ಲಿ ಭಾರತದಲ್ಲಿ ನಡೆದಂತಹ 14ನೇ ಅಧಿವೇಶನದಲ್ಲಿ ಸೇರ್ಪಡೆ ಆಯಿತು 2007ರಲ್ಲಿ. ಸೊ ಭಾರತ ಪ್ರಪಂಚದಲ್ಲಿರುವಂತಹ ಒಟ್ಟಾರೆ ಭೂಪ್ರದೇಶದಲ್ಲಿ 3% ಅಷ್ಟು ಭೂಪ್ರದೇಶ ಸಾರ್ಕ್ ಹೊಂದಿದೆ. ಒಟ್ಟಾರೆ 27% ಅಷ್ಟು ಜನಸಂಖ್ಯೆ ಸಾರ್ಕ್ ಹೊಂದಿದೆ ಮತ್ತು ಒಟ್ಟಾರೆ ಆರ್ಥಿಕತೆಯಲ್ಲಿ 4.7% ಅಷ್ಟು ಆರ್ಥಿಕತೆ ಹೊಂದಿದೆ. ಸಾರ್ಕ್ನ ಮುಖ್ಯ ಭಾಷೆ ಯಾವ್ದು ಪ್ರಶ್ನೆ ಬರುತ್ತೆ. ಇಂಗ್ಲಿಷ್ ಆಗಿದೆ, ನೆನಪಿಟ್ಕೊಳ್ಳಿ. ಸೊ ಸಾರ್ಕಿನ ಹಿನ್ನೆಲೆ ರಚನೆ ಯಾವ ರೀತಿ ಆಯ್ತು ಅಂತ ಪ್ರಶ್ನೆ ಬರುತ್ತೆ. 1942 ಮೊದಲ ಬಾರಿಗೆ ಇದ್ರ ಬಗ್ಗೆ ಚರ್ಚೆ ಆಯ್ತು. ಏಷ್ಯನ್ ರಿಲೇಶನ್ಶಿಪ್ ಕಾನ್ಫರೆನ್ಸ್ ಅಂತ ಆಗುತ್ತೆ. ಏಷ್ಯಾದ ಸಂಬಂಧದ ಸಮ್ಮೇಳನ ಅಂತ ಭಾರತದಲ್ಲಿ ನಡೆಯುತ್ತೆ, ನ್ಯೂ ದೆಹಲಿಯಲ್ಲಿ. ಆಗ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ. 1950 ನಡೆದಂತಹ ಬೊಗಾವಿಯೋ ಕಾನ್ಫರೆನ್ಸ್ ಅಂತ ನಡೆಯುತ್ತೆ, ಅದು ಎಲ್ಲಿ ಫಿಲಿಪೈನ್ಸ್ ಅಲ್ಲಿ ನಡೆಯುತ್ತೆ, ಅಲ್ಲೂ ಕೂಡ ಚರ್ಚೆ ಆಗುತ್ತೆ. 1954 ಕೊಲಂಬೋ, ಶ್ರೀಲಂಕಾದ ಕೊಲಂಬೋದಲ್ಲಿ ಅಧಿಕಾರಗಳ ಸಮ್ಮೇಳನ ಅಂತ ನಡೆಯುತ್ತೆ, ಕಾನ್ಫರೆನ್ಸ್ ನಡೆಯುತ್ತೆ, ಪವರ್ಸ್ ಕಾನ್ಫರೆನ್ಸ್, ಅಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಂತಿಮವಾಗಿ 1983ರಲ್ಲಿ ಢಾಕಾದಲ್ಲಿ 7 ರಾಷ್ಟ್ರಗಳು ಒಕ್ಕೂಟ ಸೇರಿ ಅದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ತಾವೆ. ಹಾಗಾಗಿ 1985 ಡಿಸೆಂಬರ್ 8ರಲ್ಲಿ ಮತ್ತೊಂದ್ಸಲ ಸಭೆ ಸೇರಿ ಅದನ್ನ ಸ್ಥಾಪನೆ ಮಾಡಲಾಗುತ್ತೆ. ಹಾಗಾದ್ರೆ ಸಾರ್ಕ್ ಯಾರ ಕನಸಾಗಿತ್ತು, ಅದರ ಸಾರ್ಕ್ನ ಪಿತಾಮಹ ಯಾರು ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಯಾರು ಅಂತ ಹೇಳಿದ್ರೆ ಜಿಯಾ-ಉಲ್. ಓಕೆ, ರತಿಯೂರ್ ಜಿಯಾ-ಉಲ್ ರೆಹಮಾನ್ ಅಥವಾ ಜಿಯಾ-ಉಲ್ ರೆಹಮಾನ್, ರತಿಯೂರ್ ರೆಹಮಾನ್, ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರು. ಓಕೆ. ಸೊ ಹಾಗಾದ್ರೆ ಸಾರ್ಕ್ನ ವೀಕ್ಷಣಾ ಸ್ಥಾನ ಕೆಲವೊಂದು ರಾಷ್ಟ್ರಗಳಿದಾವೆ. ಒಟ್ಟಾರೆ ಎಷ್ಟು ರಾಷ್ಟ್ರಗಳಿದಾವೆ ಅಂದ್ರೆ 10 ವೀಕ್ಷಣೆ ಸ್ಥಾನ ಪಡೆದಂತ ರಾಷ್ಟ್ರಗಳಿದಾವೆ, 10 ರಾಷ್ಟ್ರಗಳು. ಸೊ ನಂತರ ಆ 10 ರಾಷ್ಟ್ರಗಳು ಒಂದು ಒಕ್ಕೂಟವಿದೆ, ಯುರೋಪಿಯನ್ ಯೂನಿಯನ್ ಅದರಲ್ಲಿ ವೀಕ್ಷಣಾ ಸ್ಥಾನವನ್ನು ಪಡೆದುಕೊಂಡಿದೆ. 10 ರಾಷ್ಟ್ರಗಳು ಅದರಲ್ಲಿ ಇದಾವೆ. ಅಮೆರಿಕ, ಇಂಗ್ಲೆಂಡು, ಚೀನಾ, ಜಪಾನು, ಸೌತ್ ಕೊರಿಯಾ, ಮಯನ್ಮಾರು, ಮಾರಿಷಸ್, ಇರಾನು, ರಷ್ಯಾ ಮತ್ತು ಟರ್ಕಿ, ಅದ್ರ ಜೊತೆಗೆ ಆಸ್ಟ್ರೇಲಿಯಾ ರಾಷ್ಟ್ರ ಅದರಲ್ಲಿದೆ. ಓಕೆ. ಇದರ ಮುಖ್ಯ ಉದ್ದೇಶ, ಸಾರ್ಕ್ನ ಮುಖ್ಯ ಉದ್ದೇಶ ಪ್ರಾದೇಶಿಕ ಸಮತೋಲನ ಕಾಪಾಡಿಕೊಳ್ಳುವುದು, ಆರ್ಥಿಕತೆಯಲ್ಲಿ ಸಬಲರವಾಗುವಂತ ಇದ್ರ ಮುಖ್ಯ ಉದ್ದೇಶವಾಗಿದೆ. ಓಕೆ. ಹಾಗಾದ್ರೆ ಸಾರ್ಕ್ನ ವಿಶ್ವಸಂಸ್ಥೆ, ಸಾರ್ಕ್ ಯಾವುದರ ಒಂದು ಖಾಯಂ ಅಬ್ಸರ್ವರ್ ಆಗಿದೆ ಅಂತ ಪ್ರಶ್ನೆ ಬರುತ್ತೆ. ಯಾವುದಾಗಿದೆ ಅಂತ ಹೇಳಿದ್ರೆ ಇದು ವಿಶ್ವಸಂಸ್ಥೆಯ ಖಾಯಂ ಅಬ್ಸರ್ವರ್ ಆಗಿದೆ, ಖಾಯಂ ಅಬ್ಸರ್ವರ್ ಸ್ಥಾನವನ್ನು ಪಡೆದುಕೊಂಡಿದೆ. ಸಾರ್ಕ್ನ ಸಮ್ಮೇಳನ ಬಂದಾಗ ಮೊದಲನೇ ಸಮ್ಮೇಳನ 1985 ಡಿಸೆಂಬರ್ 7, 8ರಲ್ಲಿ ನಡೆಯಿತು, ಢಾಕಾದಲ್ಲಿ ನಡೆಯಿತು. ಇರ್ಷಾದ್ ಹುಸೇನ್ ಅಧ್ಯಕ್ಷ ವಹಿಸಿದ್ರು. ಭಾರತದಲ್ಲಿ ನಡೆದಂತಹ ಸಾರ್ಕ್ ಸಮ್ಮೇಳನ ಒಟ್ಟಾರೆ 3. ಓಕೆ. 2ನೇ ಸಮ್ಮೇಳನ ಭಾರತದಲ್ಲಿ ಸಾರ್ಕ್ ನಡೆಯಿತು 1986 ನವೆಂಬರ್ 16, 17 ನಡೆಯಿತು, ಬೆಂಗಳೂರು ನಡೆಯಿತು. ರಾಜೀವ್ ಗಾಂಧಿ ಅದರ ಅಧ್ಯಕ್ಷ ವಹಿಸಿದ್ರು. 8ನೇ ಸಮ್ಮೇಳನ 1995ರಲ್ಲಿ, 14ನೇ ಸಮ್ಮೇಳನ 2007ರಲ್ಲಿ ನಡೆಯಿತು. ಓಕೆ.
ಸೊ ಹಾಗಾದ್ರೆ ಸಾರ್ಕ್ನ ಕಾರ್ಯದರ್ಶಿಗಳು ಮೊದಲ ಕಾರ್ಯದರ್ಶಿ ಯಾರ ಪ್ರಶ್ನೆ ಬರುತ್ತೆ, ಅಬ್ದುಲ್ ಅಹಸಾನ್ ಅಂತ ಹೇಳಿ. ಇವರು 1985ರಿಂದ 1989ವರೆಗೆ ಇರ್ತಾರೆ. ಎರಡನೇ ಕಾರ್ಯದರ್ಶಿಯಾಗಿ ಮುಖ್ಯ ಕಾರ್ಯದರ್ಶಿ ಕಾಂತ್ ಕಿಶೋರ್ ಭಾರ್ಗವ್ ಅಂತ ಭಾರತ ವ್ಯಕ್ತಿ ಇರ್ತಾರೆ. ಇವರು ಭಾರತ ಮೊದಲ ವ್ಯಕ್ತಿ. ಎರಡನೇ ವ್ಯಕ್ತಿ ಯಾರಂತಾರೆ ಶೀಲಾ ಕಾಂತ್ ಆಗಿರ್ತಾರೆ. 2008 2011 ಆಗ್ತಾರೆ. ಸೊ ಶೀಲಾ ಕಾಂತ್ ಭಾರತದ ಮಹಿಳೆ ಕೂಡ ಆಗಿರ್ತಾರೆ. ಇವರು ಸಾರ್ಕ್ನ ಮಹಿಳಾ ಕಾರ್ಯದರ್ಶಿ ಕೂಡ ಆಗಿ ಕೆಲಸ ಮಾಡ್ತಾರೆ. 14ನೇ ಈಗ ಪ್ರೆಸೆಂಟ್ ಇರುವಂತವ್ರು ಯಾರಂತಾರೆ ER ವಿರುಕೂನ್ ಅಂತಿದ್ದಾರೆ. ಓಕೆ. ಸೊ ನಂತರ ಸಾರ್ಕ್ನ ವಿಶೇಷವಾಗಿರುವಂತಹ ಮಂಡಳಿಗಳಿದಾವೆ, ವಿಶೇಷವಾದ ಬಾಡಿಗಳಿದಾವೆ, ಓಕೆ, ಸಂಸ್ಥೆಗಳಿದಾವೆ. 4 ವಿಶೇಷವಾಗಿ ಬರ್ತವೆ. ಒಂದು ಸಾರ್ಕ್ ಆರ್ಬಿಟ್ರೇಷನ್ ಸೆಂಟರ್ ಅಂತ ಬರುತ್ತೆ, ಪರಿಹಾರಾತ್ಮಕ ಮಂಡಳಿ ಅಂತ ಬರುತ್ತೆ, ಅದು ಇಸ್ಲಾಮಾಬಾದ್ ಅಲ್ಲಿ ಮುಖ್ಯ ಕಚೇರಿ ಹೊಂದಿದೆ. ಸಾರ್ಕ್ ಅಭಿವೃದ್ಧಿ ನಿಧಿ ಅಂತ ಬರುತ್ತೆ, ಭೂತಾನ್ ಥಿಂಪು ಮುಖ್ಯ ಕಚೇರಿ ಹೊಂದಿದೆ. ಸಾರ್ಕ್ ಯೂನಿವರ್ಸಿಟಿ ಅಥವಾ ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಂತ ಬರುತ್ತೆ, ನವದೆಹಲಿಯಲ್ಲಿ ಮುಖ್ಯ ಕಚೇರಿ ಹೊಂದಿದೆ. ನಂತರ ಸಾರ್ಕ್ನ ಪ್ರಾದೇಶಿಕ ಗುಣಮಟ್ಟ ಕೇಂದ್ರ ಅಂತ ಬರುತ್ತೆ, ಅದು ಢಾಕಾದಲ್ಲಿ ಮುಖ್ಯ ಕಚೇರಿ ಹೊಂದಿದೆ. ಉಳಿದಂತದ್ದು ಇವೆಲ್ಲ ಸಾರ್ಕ್ ಕೃಷಿ ಕೇಂದ್ರ, ವಾಯುಗುಣ ಕೇಂದ್ರ ಢಾಕಾದಲ್ಲಿದೆ. ಇವು ಪ್ರಾದೇಶಿಕ ಕಚೇರಿಗಳು. ಸಾರ್ಕ್ನ ಅರಣ್ಯ ಮತ್ತು ಅಭಿವೃದ್ಧಿ ಕೇಂದ್ರ ಥಿಂಪುನಲ್ಲಿದೆ. ಸಾರ್ಕ್ನ ಡಾಕ್ಯುಮೆಂಟೇಶನ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಭಾರತದಲ್ಲಿರುವಂತಹ ಅಹಮದಾಬಾದ್ ಮತ್ತು ನ್ಯೂ ದೆಹಲಿಯಲ್ಲಿ ಕ್ರಮವಾಗಿದ್ದಾವೆ. ನಂತರ ಸಾರ್ಕ್ನ ಕರಾವಳಿ ವಲಯ ಮಾಲ್ಡೀವ್ಸ್ ಅಲ್ಲಿದೆ. ಮಾಹಿತಿ ಕೇಂದ್ರ ಮತ್ತು HIV ಏಡ್ಸ್ ಮತ್ತು TB ನಿರ್ಮೂಲನೆ ಮಾಡುವಂತಹ ಕೇಂದ್ರ ಕಠ್ಮಂಡುದಲ್ಲಿದೆ. ನಂತರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಶಕ್ತಿ ಕೇಂದ್ರ ಎಲ್ಲಿದೆ ಅಂತ ಪಾಕಿಸ್ತಾನದಲ್ಲಿದೆ. ಸಾಂಸ್ಕೃತಿಕ ಕೇಂದ್ರ ಎಲ್ಲಿದೆ ಶ್ರೀಲಂಕಾದಲ್ಲಿದೆ ಸಾರ್ಕ್ ಎಂದು. ಸೊ ಹಾಗಾದ್ರೆ ಈ ಲಿಸ್ಟ್ ಅಲ್ಲಿ ಬಂದಾಗ ಒಟ್ಟಾರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಸಾರ್ಕ್ ರಾಷ್ಟ್ರ ಯಾವುದು? ಭಾರತ. ಕೊನೆಯದಾಗಿ ಮಾಲ್ಡೀವ್ಸ್ ಇದೆ. ಅತ್ಯಂತ ಹೆಚ್ಚು GDP ಹೊಂದಿರುವುದು ಬಾಂಗ್ಲಾದೇಶ. ಕೊನೆಯ ಸ್ಥಾನದಲ್ಲಿ ಭೂತಾನ್ ಇದೆ. ಎರಡನೇ ಸ್ಥಾನದಲ್ಲಿ ಭಾರತ ಇದೆ. ಅತ್ಯಂತ ಹೆಚ್ಚು ತಲಾಯದ್ರು ಹೊಂದಿರುವಂತಹ ರಾಷ್ಟ್ರ ಮಾಲ್ಡೀವ್ಸ್ ಇದೆ ಮೊದಲ ಸ್ಥಾನದಲ್ಲಿ. ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಭಾರತ 5ನೇ ಸ್ಥಾನದಲ್ಲಿದೆ. ರಫ್ತಿನಲ್ಲಿ ಅತ್ಯಂತ ಹೆಚ್ಚು ಭಾರತ ಮೊದಲ ಸ್ಥಾನದಲ್ಲಿದೆ. ಮಾಲ್ಡೀವ್ಸ್ ಕೊನೆಯ ಸ್ಥಾನದಲ್ಲಿದೆ. GDP ಬೆಳವಣಿಗೆ ದರದಲ್ಲಿ ಅತ್ಯಂತ ಹೆಚ್ಚಿರುವಂತದ್ದು ಬಾಂಗ್ಲಾದೇಶ. ಕೊನೆಯ ಸ್ಥಾನದಲ್ಲಿರುವಂತಹ ಅಫ್ಘಾನಿಸ್ತಾನವಾಗಿದೆ. ಅತ್ಯಂತ ಹೆಚ್ಚು ರಕ್ಷಣೆಗೆ ಖರ್ಚು ಮಾಡುವಂತ ರಾಷ್ಟ್ರ ಯಾವುದು? ಬಜೆಟ್ ಖರ್ಚು ಮಾಡುವಂತದ್ದು ಇಂಡಿಯಾ ಭಾರತವಾಗಿದೆ. ಕೊನೆಯಲ್ಲಿ ಭೂತಾನ್ ಇದೆ. ಸಾಕ್ಷರತೆಗೆ ಅತ್ಯಂತ ಹೆಚ್ಚು ಖರ್ಚು ಮಾಡುವಂತ ರಾಷ್ಟ್ರ ಯಾವುದು? ಮಾಲ್ಡೀವ್ಸ್ ಆಗಿದೆ. ಕೊನೆಯ ರಾಷ್ಟ್ರ ಅಫ್ಘಾನಿಸ್ತಾನ ಆಗಿದೆ. ಸಾಕ್ಷರತೆ ಹೊಂದಿರುವಂತಹ ರಾಷ್ಟ್ರ. ಜೀವನ ಮಟ್ಟವನ್ನು ಅತ್ಯಂತ ಹೆಚ್ಚು ಹೊಂದಿರುವಂತಹ ರಾಷ್ಟ್ರ ಯಾವುದು? ಮಾಲ್ಡೀವ್ಸ್ ಆಗಿದೆ. ಭಾರತ 6ನೇ ಸ್ಥಾನದಲ್ಲಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಸಾರ್ಕ್ ಒಕ್ಕೂಟದಲ್ಲಿ ಶ್ರೀಲಂಕಾ ಮೊದಲ ಸ್ಥಾನದಲ್ಲಿದೆ. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಸೊ ಹಾಗಾದ್ರೆ ನಿಮ್ಗೆ ಈ ಪ್ರಶ್ನೆ ಕೇಳಿದೆ. ಇದ್ರ ಮುಂಚೆ ಒಂದು ಪಾಯಿಂಟ್ ಬಿಟ್ಟಿದ್ದೆ. ಏನ್ ಬಿಟ್ಟಿದೆ ಅಂತ ಹೇಳಿದ್ರೆ ಸಪ್ತ ಅಂತ ಬರುತ್ತೆ. ಸಪ್ತ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ದಕ್ಷಿಣ ಏಷ್ಯಾ ಉಚಿತ ವ್ಯಾಪಾರ ಒಪ್ಪಂದ ಅಂತ ಬರುತ್ತೆ. ಇದು ಎಷ್ಟರಲ್ಲಿ ಆಯ್ತು ಅಂದ್ರೆ ವೆರಿ ಇಂಪಾರ್ಟೆಂಟ್. 10ನೇ ಸಾರ್ಕ್ನ ಒಕ್ಕೂಟದಲ್ಲಿ ಅಧಿವೇಶನ ನಡೆದಂತದ್ದು ಎಷ್ಟರಲ್ಲಿ ನಡೆಯಿತು ಅಂತ ಹೇಳಿದ್ರೆ 1998ರಲ್ಲಿ ನಡೆಯಿತು. ಎಲ್ಲಿ ನಡೆಯಿತು ಅಂತ ಹೇಳಿದ್ರೆ ಕೊಲಂಬೋದಲ್ಲಿ ನಡೆಯಿತು. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯಿತು. ಆ ಕೊಲಂಬೋ 10ನೇ ಅಧಿವೇಶನ 1998ರಲ್ಲಿ. ಅದಕ್ಕೆ ಒಟ್ಟಾರೆ 8 ರಾಷ್ಟ್ರಗಳಲ್ಲಿ ಉಚಿತವಾಗಿರುವಂತಹ ವ್ಯಾಪಾರ ಅಂದ್ರೆ ಟ್ರಾನ್ಸ್ ಬೌಂಡ್ರಿ, ಯಾವುದೇ ಅಲೆಗಳಿರ್ಲಾರ್ದೆ, ಯಾವುದೇ ಮೇರುಗಳಿರ್ಲಾರ್ದೆ, ಯಾವುದೇ ಒಂದು ಬೌಂಡ್ರಿಗಳಾರ್ದೆ ವ್ಯಾಪಾರ ಮಾಡ್ಲಿಕ್ಕೆ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್, ಯಾವುದೇ ಟ್ಯಾಕ್ಸ್ ಬಿಡಬೇಕು, ಕಡಿಮೆ ಮಾಡಬೇಕು ಅಂತೇಳಿ ಒಪ್ಪಂದ ಮಾಡ್ಲಿಕ್ಕೆ ಮಾತುಕತೆ ಆಯ್ತು. ಅದನ್ನ ಅಂತಿಮವಾಗಿ ಎಷ್ಟರಲ್ಲಿ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ನಡೆದಿರುವಂತಹ 12ನೇ ಸಾರ್ಕ್ ಸಮ್ಮೇಳನ ಪಾಕಿಸ್ತಾನದ ಇಸ್ಲಾಮಾಬಾದ್ ನಡೆಯಿತು. ಎಷ್ಟರಲ್ಲಿ 2004ರಲ್ಲಿ 6 ವರ್ಷಗಳ ಬಿಟ್ಟು ನಡೆಯಿತು. ಅಲ್ಲಿ ಏನಪ್ಪಾ ಅದಕ್ಕೆ ಒಪ್ಪಿಗೆ ಕೊಡಲಾಯಿತು. 8 ರಾಷ್ಟ್ರಗಳು ಏನು ಮಾಡೋದಪ್ಪ ಅಂದ್ರೆ ಸಪ್ತಾಹಕ್ಕೆ ಸಿಗ್ನೇಚರ್ ಹಾಕಿದ್ದಾವೆ. ಅಂದ್ರೆ ಎಲ್ಲಾ ರಾಷ್ಟ್ರದಲ್ಲಿ ಕೆಲವೊಂದು ಈ ವಸ್ತು ಮತ್ತು ಸೇವೆಗಳೇನಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಟ್ಯಾಕ್ಸ್ ಫ್ರೀ ಆಗಿರ್ತವೆ. ಓಕೆ, ಮೂವ್ಮೆಂಟ್ ಟ್ಯಾಕ್ಸ್ ಫ್ರೀ ಆಗಿರ್ತವೆ ಚಲನಗಳು. ಓಕೆ, ಹಾಗಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಸಾರ್ಕ್ನ ಅಂತಾರಾಷ್ಟ್ರೀಯ, ವೆರಿ ಇಂಪಾರ್ಟೆಂಟ್, ಸಾರ್ಕ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತ ಕೊಡಲಾಗತ್ತೆ. ಪ್ರತಿ ವರ್ಷ ಪ್ರಶಸ್ತಿ ಅಂತ ಕೊಡಲಾಗತ್ತೆ. ಸಾರ್ಕ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತ ಕೊಡಲಾಗತ್ತೆ. ಇದನ್ನ ಯಾವಾಗ್ಲಿಂದ ಸ್ಥಾಪನೆ ಮಾಡಿರ ಅಂತ ಹೇಳಿದ್ರೆ ಇದೇ 12ನೇ ಸಾರ್ಕ್ ಸಮ್ಮೇಳನ ಆದಂತ 12ನೇ ಸಾರ್ಕ್ ಸಮ್ಮೇಳನ ಇಸ್ಲಾಮಾಬಾದ್ ಅಲ್ಲಿ ಆಗಿರುವಂತದ್ದು 2004ರಲ್ಲಿ ಆಗಿರುವಂತದ್ದು. ಇದರಲ್ಲಿ ಇದನ್ನ ನಿರ್ಣಯ ತೆಗೆದುಕೊಳ್ಳಾಗತ್ತೆ. ಸಾರ್ಕ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಡುವಂತದ್ದು ಮಾಡಲಾಗತ್ತೆ. ಅದನ್ನ ಎಷ್ಟ್ ಅಂತ ಹೇಳಿದ್ರೆ ಇದರದ ಬೆಲೆ ಎಷ್ಟ್ ಅಂತ ಹೇಳಿದ್ರೆ $25,000. ಎಷ್ಟು? $25,000 ಇರುತ್ತೆ. ನಂತರ ಅದಕ್ಕೆ ಏನಿರುತ್ತೆ, ಬಂಗಾರದ ಪದಕ ಬರುತ್ತೆ. ಸಾರ್ಕ್ನ ಬಂಗಾರದ ಪದಕವನ್ನು ಅದರ ಜೊತೆ ಕೊಡಲಾಗಿರುತ್ತೆ, ಪದಕ. ಸೊ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ ಇದನ್ನ
ಸಾರ್ಕ್ ಈ 8 ರಾಷ್ಟ್ರಗಳಲ್ಲಿ ಎಲ್ಲಾ ಸೇವೆಗಳು ಅತ್ಯುನ್ನತವಾಗಿ ಸೇವಿಸಿದಂತ ವ್ಯಕ್ತಿಗೆ ಆ ಒಂದು ಅವಾರ್ಡ್ ಕೊಡಲಾಗುತ್ತೆ. ಹಾಗಾದ್ರೆ ಸಾರ್ಕ್ ಅಂತಾರಾಷ್ಟ್ರೀಯ ಈ ಪ್ರಶಸ್ತಿಯನ್ನ ಇಲ್ಲಿವರೆಗೂ ಎಷ್ಟು ಮಂದಿ ಕೊಟ್ಟಿದ್ರ ಅಂತ ಹೇಳಿದ್ರೆ ಕೇವಲ ಒಂದೇ ಒಬ್ಬ ವ್ಯಕ್ತಿ ಕೊಡಲಾಗಿದೆ. ಓನ್ಲಿ ಒನ್. ಅದು ಕೂಡ ಮರಣೋತ್ತರವಾಗಿ ಕೊಡಲಾಗಿದೆ. ಯಾರಂದ್ರೆ ಸಾರ್ಕ್ನ ಪಿತಾಮಹ ಆದಂತಹ ರತೀವುರ್ ಜಿಯಾ ಉಲ್ ರತೀವುರ್ ರೆಹಮಾನ್ ಕೊಡಲಾಗಿದೆ. ಎಷ್ಟಲ್ಲಿ ಕೊಡಲಾಯ್ತು? 2004ರಲ್ಲಿ ಕೊಡಲಾಯ್ತು. ಇದನ್ನ ಮರಣೋತ್ತರವಾಗಿ ಕೊಡಲಾಯ್ತು, ನೆನ್ಪಿಟ್ಕೊಡ್ರಿ. ಸಾರ್ಕ್ನ ಪ್ರಶಸ್ತಿಯನ್ನ 12ನೇ ಇದರಲ್ಲಿ ಅಧಿವೇಶನದಲ್ಲಿ ಸ್ಥಾಪನೆ ಮಾಡಲಾಯಿತು. 2004 ಸ್ಥಾಪನೆ ಮಾಡಲಾಯಿತು. $25,000 ಹೊಂದಿದೆ ಆ ಪ್ರಶಸ್ತಿ. ಒಟ್ಟು ಮೊತ್ತ ಬಂಗಾರದ ಪದಕ ಇರುತ್ತೆ. ರತಿಯವರು ರೆಹಮಾನ್ ಅವರಿಗೆ ಮರಣೋತ್ತರವಾಗಿ ಕೊಡಲಾಗಿದೆ. ಇಲ್ಲಿವರೆಗೂ ಕೂಡ ಯಾರಿಗೂ ಕೊಡಲಾಗಿಲ್ಲ. ಇಷ್ಟು ನೆನಪಿಟ್ಕೊಳ್ರಿ. ಹಾಗಾದ್ರೆ ಒಂದು ವಿಶೇಷವಾದಂತಹ ಪ್ರಶ್ನೆ, ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಸಾರ್ಕ್ ಒಕ್ಕೂಟದಲ್ಲಿ ಡ್ಯಾಶ್ ಸದಸ್ಯ ರಾಷ್ಟ್ರಗಳು G20 ಒಕ್ಕೂಟದಲ್ಲಿದ್ದಾವೆ. ಎಷ್ಟು ರಾಷ್ಟ್ರವು ಸಾರ್ಕ್ ದಲ್ಲಿರುವಂತಹ ಒಕ್ಕೂಟದಿಂದ G20 ರಾಷ್ಟ್ರಗಳು, ಓಕೆ, ಗ್ರೂಪ್ 20 ರಾಷ್ಟ್ರಗಳಲ್ಲಿ ಸದಸ್ಯ ಹೊಂದಿದೆ ಅಂತ ಕೇಳಲಾಗಿದೆ. ಎ ಭಾರತ ಮಾತ್ರ ಇದೆ, ಬಿ ಭೂತಾನ್ ಮತ್ತು ಭಾರತ ಇದೆ, ಸಿ ಶ್ರೀಲಂಕಾ ಮತ್ತು ಭಾರತ ಒಳಗೊಂಡಿದೆ, ಡಿ ಬಾಂಗ್ಲಾದೇಶ ಮಾತ್ರ ಇದೆ. ಸೊ ನಿಮ್ಮ ಆನ್ಸರ್ ಏನಂತ ಹೇಳಿ ಸಂಪೂರ್ಣವಾಗಿ ಇದರಲ್ಲಿ ಕಾಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ. ಓಕೆ ರೀ. ಸೊ ಇಷ್ಟು ಸಾರ್ಕ್ ಒಕ್ಕೂಟದ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ಸಾರ್ಕ್ ಬಗ್ಗೆ ಬಹಳಷ್ಟು ಸಲ ಪ್ರಶ್ನೆ ಕೇಳ್ತಾನೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯಕವಾಗಿರುತ್ತೆ. ಸೊ ಎಲ್ರು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಎಲ್ರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಖಂಡಿತವಾಗಿ ಎಲ್ರು ಕೂಡ ಬಹಳಷ್ಟು ಎಕ್ಸಾಮ್ಸ್ ನಡೀತಿದ್ದಾವೆ, ಎಲ್ರಿಗೂ ಕೂಡ ಶೇರ್ ಮಾಡಿ ಅದನ್ನ ಮುಟ್ಟುವ ಕೆಲಸ ಮಾಡಿ, ಜ್ಞಾನವನ್ನ ಹಂಚ್ಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನಾನು ಹೋಗಿ ಫಾಲೋ ಮಾಡ್ಕೊಳ್ಳಿ. ನನ್ನ ಪ್ರೊಫೈಲ್ ಹೋಗಿ ಅಲಿಮ್ ಶೇಖ್ ಅಬ್ದುಲ್ ರಹಮಾನ್ ಅಂತ ಹೇಳಿ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಯಾವುದೇ ಸಬ್ಸ್ಕ್ರಿಪ್ಷನ್ ಅಥವಾ ಅಡ್ಮಿಷನ್ ತಗೋತೀರ ಅಂತ ಹೇಳಿದ್ರೆ ನನ್ನ ರೆಫರಲ್ ಕೋಡ್ ಅಂತ SPMSK ಅಥವಾ MSK10 ಅನ್ನೋ ಕೋಡ್ ಅನ್ನು ಯೂಸ್ ಮಾಡಿ 10% ರಿಯಾಯಿತಿ ಪಡೆದುಕೊಳ್ಳಿ. ಎಷ್ಟು ಪರ್ಸೆಂಟ್? 10% ರಿಯಾಯಿತಿ ಪಡ್ಕೊಳ್ಳಿ. ಹೆಚ್ಚಿನ ರಿಯಾಯಿತಿ 10% ಬಿಟ್ಟು ಹೆಚ್ಚಿನ ರಿಯಾಯಿತಿ ಬೇಕಂತ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಸಿಗೋಣ ಮತ್ತೆ. ಓಕೆ, ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಫಾರ್ ವಾಚಿಂಗ್ the class. Okay.